So last class we have discussed about that among the reproductive health ಅಂತಕ್ಕಂತ ಒಂದು ಕಾನ್ಸೆಪ್ಟ್ ನಲ್ಲಿ ನಾವು ಸೊ ಸೆಕ್ಷುಯಲಿ ಟ್ರಾನ್ಸ್ಮಿಟಿಂಗ್ ಡಿಸೀಸಸ್ ನ ಬಗ್ಗೆ ತಿಳ್ಕೊಂಡ್ವಿ ಅಲ್ಲ. ಸೊ ಈ ಒಂದು ಸೆಕ್ಷುಯಲ್ ಟ್ರಾನ್ಸ್ಮಿಟಿಂಗ್ ಡಿಸೀಸ್ ನ ಬಗ್ಗೆ ಹೇಳ್ತಾರೆ ಡ್ಯೂರಿಂಗ್ ದ ಟೈಮ್ ಆಫ್ ದಿ ಮೇಜರ್ಲಿ ಡ್ಯೂರಿಂಗ್ ದಿ ಟೈಮ್ ಆಫ್ ದಿ ಸೆಕ್ಷುಯಲ್ ಇಂಟರ್ಕೋರ್ಸ್ ಆರ್ ಸೆಕ್ಷುಯಲ್ ಮೇಟಿಂಗ್. ಸೊ ಮೇಲ್ ಮತ್ತೆ ಫಿಮೇಲ್ ಮೇಟಿಂಗ್ ನ ಟೈಮ್ ಅಥವಾ ಸೆಕ್ಷುಯಲ್ ಇಂಟರ್ಕೋರ್ಸ್ ನ ಟೈಮ್ ಅಲ್ಲಿ ಕೆಲವೊಂದು ಸಾರಿ ವಾಟ್ ಆರ್ ದ ಸೆಕ್ಷುಯಲಿ ಟ್ರಾನ್ಸ್ಮಿಟಿಂಗ್ ಡಿಸೀಸಸ್ ಏನಿರುತ್ತೆ ಅದು ಒಂದು ಟ್ರಾನ್ಸ್ಮಿಟ್ ಮಾಡ್ತಕ್ಕಂಥ ಅಥವಾ ಅಫೆಕ್ಟ್ ಆಗ್ತಕ್ಕಂಥ ಚಾನ್ಸಸ್ ತುಂಬಾ ಇದೆ ಅಂತ ನಾವು ಹೇಳ್ತಾ ಆಗುತ್ತೆ. ಸೊ ಅದನ್ನ ನಾವು ಸೆಕ್ಷುಯಲ್ ಟ್ರಾನ್ಸ್ಮಿಟಿಂಗ್ ಡಿಸೀಸ್ ಅಂತ ಕರಿತೀವಿ. ನಾಟ್ ಓನ್ಲಿ ದ ಸೆಕ್ಷುಯಲ್ ಟ್ರಾನ್ಸ್ಮಿಟಿಂಗ್ ಡಿಸೀಸಸ್ ಸೆಕ್ಷುಯಲ್ ಇಂಟರ್ಕೋರ್ಸ್ ಟೈಮಲ್ಲಿ ಮಾತ್ರ ಅಫೆಕ್ಟ್ ಮಾಡೋದಿಲ್ಲ, ಇವನ್ ದಟ್ ಏನಾದ್ರು ಪ್ರಾಪರ್ ಸ್ಕ್ರೀನಿಂಗ್ ಮಾಡಿದ್ರೆ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಮಾಡೋದ್ರ ಮುಖಾಂತರ ಕೂಡ ಟ್ರಾನ್ಸ್ಫರ್ ಆಗ್ತಕ್ಕಂಥ ಚಾನ್ಸಸ್ ತುಂಬಾ ಇರುತ್ತೆ ಅಂತ ಹೇಳಿದ್ವಿ. ಅದ್ರ ಜೊತೆಗೆ ಸೊ ವಾಟ್ ಏನಾದ್ರು ಸ್ಟೆರಿಲೈಸೇಷನ್ ಮಾಡ್ತಾರೆ ಏನಾದ್ರು ನೀಡಲ್ಸ್ ಇರ್ಬೋದು ಅಥವಾ ಸಿರಿಂಜಸ್ ಇರ್ಬೋದು ಮೆಡಿಕಲ್ ಇನ್ಸ್ಟ್ರೂಮೆಂಟ್ಸ್ ನ ಯೂಸ್ ಮಾಡೋದು ಸರ್ಜಿಕಲ್ ಇನ್ಸ್ಟ್ರೂಮೆಂಟ್ಸ್ ಯೂಸ್ ಮಾಡಿದ್ರೆ ಆಗ ಕೂಡ ವಾಟ್ ಎವರ್ ದಟ್ ಏನೊಂದು ಸೆಕ್ಷುಯಲ್ ಟ್ರಾನ್ಸ್ಮಿಟಿಂಗ್ ಡಿಸೀಸ್ ಕಾಸ್ ಆಗ್ತಕ್ಕಂಥ ಅಫೆಕ್ಟ್ ಆಗ್ತಕ್ಕಂಥ ಚಾನ್ಸಸ್ ತುಂಬಾ ಇದೆ ಅಂತ ನಾವು ಹೇಳಿದ್ವಿ. ಅದೇ ರೀತಿಯಾಗಿ ರೇಸರ್ಸ್ ಮತ್ತೆ ಬ್ಲೇಡ್ಸ್ ಕಾಮನ್ ಆಗಿ 1% ಇನ್ನೊಂದು ಪರ್ಸನ್ ಯೂಸ್ ಮಾಡೋದ್ರಿಂದ ಕೂಡ ಅಷ್ಟೇ ಇವರಿಗೆ ಏನಾದ್ರು ಗಾಯ ಆಗಿ ಸೊ ಆ ಒಂದು ಬ್ಲಡ್ ಅದರಲ್ಲೇ ಬ್ಲಡ್ ರೇಸಸ್ ಇದ್ದಾಗ ಅದೇ ರೀತಿಯಾದ ಬ್ಲಡ್ ರೇಸಸ್ ಮತ್ತೊಬ್ಬ ವ್ಯಕ್ತಿಗೆ ಯೂಸ್ ಮಾಡಿದ್ರೆ ಸೊ ದೇರ್ ಇಸ್ ಎ ಚಾನ್ಸಸ್ ಆಫ್ ದಿ ವಾಟ್ ಆರ್ ದ ಸೆಕ್ಷುಯಲ್ ಟ್ರಾನ್ಸ್ಮಿಟಿಂಗ್ ಡಿಸೀಸಸ್ ಅಂತ ಕೂಡ ನಾವು ಹೇಳಿದ್ವಿ. ಸೊ ಅದನ್ನ ಪ್ರಿವೆಂಟ್ ಮಾಡಬೇಕಂದ್ರೆ ಪ್ರಿವೆಂಟಿವ್ ಮೆಜರ್ಸ್ ಆಗಿ ಮೇಜರ್ ಆಗಿ ಸೆಕ್ಷುಯಲ್ ಇಂಟರ್ಕೋರ್ಸ್ ಟೈಮ್ ಅಲ್ಲಿ ಕಂಡೋಮ್ಸ್ ಇರ್ಬೋದು ಅಥವಾ ಸರ್ವೈಕಲ್ ಕ್ಯಾಪ್ಸ್ ಇರ್ಬೋದು, ಟೆಂಪರರಿ ಬ್ಯಾರಿಯರ್ಸ್ ಅಂತ ಏನ್ ಕರಿತೀವಿ, ಟೆಂಪರರಿ ಮೆಥಡ್ ಬರ್ತಕ್ಕಂಥ ಬ್ಯಾರಿಯರ್ ಏನಿದೆ ಸೊ ಅದನ್ನ ಯೂಸ್ ಮಾಡೋದ್ರಿಂದ ವಾಟ್ ಎವರ್ ದಟ್ ಅದನ್ನ ಕಡಿಬಹುದು ಅಂತ ಕೂಡ ನಾವು ಪ್ರಿವೆಂಟಿವ್ ಮೆಜರ್ ಆಗಿ ಯೂಸ್ ಮಾಡಬಹುದು ಅಂತ ಹೇಳಿದ್ವಿ. ಎಸ್ಪೆಷಲಿ ಹೇಳ್ಬೇಕು ಅಂದ್ರೆ ಫೋನ್ ಥಿಂಗ್ಸ್, ನಮ್ಮ ಒಂದು ಥಿಂಗ್ಸ್ ನ ಪರ್ಸನಲೈಸ್ಡ್ ಥಿಂಗ್ಸ್ ನ ಯೂಸ್ ಮಾಡುವಂಥದ್ದು ಬೆಟರ್ ಥಿಂಗ್. ಸೊ ನಾಟ್ ಓನ್ಲಿ ಸೆಕ್ಷುಯಲ್ ಟ್ರಾನ್ಸ್ಮಿಟಿಂಗ್ ಡಿಸೀಸ್ ಅಲ್ಲಿ ಯಾವುದೇ ರೀತಿಯಾದ ಕಾಯಿಲೆ ಬರೋದಕ್ಕೆ ಕೂಡ ಚಾನ್ಸಸ್ ಇರೋದಿಲ್ಲ. ಲೈಕ್ ಟೂತ್ ಬ್ರಷಸ್ ಇರ್ಬೋದು ಅಥವಾ ವಾಟರ್ ಬಾಟಲ್ಸ್ ಇರ್ಬೋದು, ಡ್ರೆಸ್ಸಸ್ ಇರ್ಬೋದು, ನ್ಯಾಪ್ಕಿನ್ಸ್ ಇರ್ಬೋದು. ಸೊ ಈ ರೀತಿಯಾದ ಒಂದು ಕೆಲವೊಂದು ಸೆಲೆಕ್ಟೆಡ್ ಪರ್ಸನ್ ಇವನ್ ಪೆನ್ಸ್ ಕೂಡ ಇರ್ಬೋದು. ಸೊ ಕೆಲವೊಂದು ಪರ್ಸನಲೈಸ್ಡ್ ಥಿಂಗ್ಸ್ ಇದಾವೆ, ಆ ಒಂದು ಪರ್ಸನಲೈಸ್ಡ್ ಥಿಂಗ್ಸ್ ನಮಗೆ ನಾವೇ ಯೂಸ್ ಮಾಡ್ಕೊಂಡ್ರೆ ಟವಲ್ಸ್ ಇರ್ಬೋದು, ಡ್ರೆಸ್ಸಸ್ ಆಸ್ ಇಟ್ ಇಸ್ ನಾನು ಹೇಳಿದೆ ಇಟ್ ವಿಲ್ ಬಿ ಮೆಂಟ್ ಫಾರ್ ಮೀ ಓನ್ಲಿ, ನಾನೇ ಯೂಸ್ ಮಾಡಬೇಕು. ಸೊ ಆ ರೀತಿಯಾದ ಪರ್ಸನಲೈಸ್ಡ್ ಥಿಂಗ್ಸ್ ನ ಮೇಂಟೈನ್ ಮಾಡೋದು ಅದನ್ನೇ ಯೂಸ್ ಮಾಡೋದಾದ್ರೆ ಸೊ ನಮ್ಗೆ ಯಾವುದೇ ರೀತಿಯಾದ ಕಾಯಿಲೆ ಬರೋದಕ್ಕೆ ಚಾನ್ಸಸ್ ಕಮ್ಮಿ ಇದೆ ಅಂತ ನಾವು ಹೇಳ್ತಾ ಹೋಗ್ಬೋದು. ಈ ಒಂದು ಸೆಕ್ಷುಯಲ್ ಟ್ರಾನ್ಸ್ಮಿಟಿಂಗ್ ಡಿಸೀಸ್ ಕೂಡ ಅಷ್ಟೇ ನಾವೇನೇ ತಪ್ಪು ಮಾಡಿದ ಕೂಡ ಅಷ್ಟೇ ಅಫೆಕ್ಟ್ ಮಾಡ್ತಕ್ಕಂಥ ಚಾನ್ಸಸ್ ಟ್ರಾನ್ಸ್ಫರ್ ಆಗ್ತಕ್ಕಂಥ ಚಾನ್ಸಸ್ ಅದನ್ನ ನಾವು ಅವಾಯ್ಡ್ ಮಾಡಬಹುದು ಅಂತ ತಿಳ್ಕೊಂಡ್ವಿ. ಓಕೆ, ಸೊ ನೆಕ್ಸ್ಟ್ ಕ್ಲಾಸ್ ಈ ಒಂದು ಇದರಲ್ಲಿ ನೆಕ್ಸ್ಟ್ ಟಾಪಿಕ್ ಹೋದ್ರೆ ಸೊ ರಿಪ್ರೊಡಕ್ಟಿವ್ ಹೆಲ್ತ್ ನ ಇನ್ನೊಂದು ಕಾನ್ಸೆಪ್ಟ್ ನ ಬಗ್ಗೆ ನಾವು ತಿಳ್ಕೊಳ್ತೇವೆ, ಇನ್ಫರ್ಟಿಲಿಟಿ ಅಂತ ತಿಳ್ಕೊಳ್ತಾ ಹೋಗೋಣ. ಸೊ ವಾಟ್ ಇಸ್ ಮೆಂಟ್ ಬೈ ಏನೊಂದು ಇನ್ಫರ್ಟಿಲಿಟಿ ಅಂತ ಹೇಳಿದ್ರೆ ಏನೊಂದು ಮಗುಗೆ ಜನ್ಮ ಕೊಡ್ಲಿಕ್ಕೆ ಆಗದೆ ಇರ್ತಕ್ಕಂಥ ಒಂದು ಕೆಪಾಸಿಟಿ ಅಂತ ನಾವು ಹೇಳ್ತಾ ಇರ್ತೀವಿ. ಡೆಫಿನೆಟಿಕಲಿ ಹೇಳ್ತಾ ಹೋದ್ರೆ ಸೊ ಇಟ್ ಈಸ್ ಸೆಡ್ ಟು ಬಿ ಇಟ್ ಈಸ್ ಡಿಫೈನ್ಡ್ ಆಸ್ ದ ಸೊ ಇನ್ಎಬಿಲಿಟಿ ಟು ಕನ್ಸೀವ್ ಆರ್ ಬಿಯರ್ ಎ ಚೈಲ್ಡ್ ಅಂತ ಹೇಳ್ಬೋದು. ವಾಟ್ ಇಸ್ ಮೆಂಟ್ ಬೈ ಇನ್ಫರ್ಟಿಲಿಟಿ ಅಂತ ಹೇಳ್ತಾರೆ ಸೊ inability to conceive. Okay, so inability to conceive ಅಂತ ಹೇಳ್ತೀವಿ or bear a child. Okay, so ಮಗುಗೆ ಜನ್ಮ ಕೊಡೋದಕ್ಕೆ ಆಗದಲೇ ಇರತಕ್ಕಂತ ಒಂದು ಕಂಡೀಷನ್ ನಾವು ಇನ್ಫರ್ಟಿಲಿಟಿ ಅಂತ ಒಂದು ಡೆಫಿನೆಟಿಕಲಿ ಹೇಳ್ತೀವಿ ಅಂತ ಹೇಳ್ಬೋದು. ಸೊ inability to conceive or bear a child it is nothing but that infertility ಅಂತ ನಾವು ಹೇಳ್ತಾ ಹೌದು. ಸೊ ಈ ಒಂದು ಇನ್ಫರ್ಟಿಲಿಟಿ ಅನ್ನೋದು ಹಿಂದಿನ ಕಾಲದಲ್ಲಿ ಒಂದು ಮೂಢನಂಬಿಕೆ ಇತ್ತು. ಸೊ ಯಾವುದೋ ಒಂದು ಕಪಲ್ಸ್ಗೆ ಮ್ಯಾರೇಜ್ ಆಯ್ತು ಅಂತ ತಿಳ್ಕೊಳ್ಳೋಣ. ಸೊ ಮ್ಯಾರೇಜ್ ನಂತರ ಸ್ವಲ್ಪ ದಿನ ಆದ್ಮೇಲೆ ಅವ್ರ ಮಗು ಆಗಿಲ್ಲ ಅಂದ್ರೆ ಅದಕ್ಕೆ ಕಾರಣ ವುಮನ್ಸ್ ಅಂತಾನೆ ಬ್ಲೇಮ್ ಮಾಡಿ, ಹೆಣ್ಮಕ್ಳನ್ನ ಏನು ಅಂತ ಕಾರಣದಿಂದ ಬ್ಲೇಮ್ ಮಾಡ್ತಾ ಹೇಳು. ಬಟ್ ಏನಂದ್ರೆ ಈಗ ಒಂದು ಮಾಡಿಫೈಡ್ ಸೈಂಟಿಫಿಕ್ ಇಂಪ್ರೂವ್ ಟೆಕ್ನಾಲಜಿ ಬಂದಿದ್ದರಿಂದ ಸೊ ವಾಟ್ ಎವರ್ ದಟ್ ಯಾವ್ದಾದ್ರು ರೀತಿಯ ಒಂದು ಫಾಲ್ಟ್ ಇದೆ ಅಥವಾ ಡಿಸಾರ್ಡರ್ಸ್ ಇದೆ ವುಮೆನ್ಸ್ ಅಲ್ಲಿ ಸೊ ಅಷ್ಟೇ ಒಂದು ಕಾರಣಕ್ಕಂತೂ ಕೂಡ ಮೇಲ್ಸ್ ಕೂಡ ಆಗಿರ್ತಾರೆ. ಸೊ ಚೈಲ್ಡ್ ನ ಬಿಯರ್ ಮಾಡ್ಲಿಕ್ಕೆ ಆಗಿಲ್ಲ ಅಂದ್ರೆ ನಾಟ್ ಓನ್ಲಿ ದ ರೆಸ್ಪಾನ್ಸಿಬಲ್ ಇಸ್ ನಾಟ್ ಓನ್ಲಿ ದ ವಿಮೆನ್ಸ್ ಬಟ್ ಆಲ್ಸೋ ದಿ ಮೇಲ್ಸ್ ಅಂತ ನಾವು ಹೇಳ್ತಾ ಹೋಗ್ಬೋದು. ಸೊ ಅದನ್ನ ನಾವು ಇನ್ಫರ್ಟಿಲಿಟಿ ಅಂತ ಹೇಳ್ತೀವಿ. ಏನಾದ್ರು ಇಂಪ್ರೂವ್ ಟೆಕ್ನಾಲಜಿ ಬಂದ್ರಿಂದ ಸೊ ಹೆಣ್ಮಕ್ಳು ಎಷ್ಟು ಕಾರಣ ಆಗ್ತಾರೆ ಗಂಡು ಮಕ್ಳು ಕೂಡ ಅಷ್ಟೇ ಕಾರಣ ಆಗಿರ್ತಾರೆ, ಒಬ್ಬರನ್ನ ನಾವು ಬ್ಲೇಮ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾ ಹೋಗ್ತೀವಿ. ಸೊ ಅದನ್ನ ನಾವು ಇನ್ಫರ್ಟಿಲಿಟಿ ನಲ್ಲಿ ತಿಳ್ಕೊಳ್ತಾ ಹೋಗ್ತೀವಿ. ಸೊ ಆ ರೀತಿ ಒಂದೊಂದು ತಿಳ್ಕೊಳ್ತಾ ಅವ್ರೆ ಕಾಲ್ಸ್ ಫಾರ್ ಇನ್ಫರ್ಟಿಲಿಟಿ ಆಗಲಿಕ್ಕೆ ಕಾರಣಗಳೇನು ಅಂತ ನಾವು ತಿಳ್ಕೊಳ್ತಾ ಹೋಗ್ತೀವಿ. ಕಾಸಸ್ ಫಾರ್ ಇನ್ಫರ್ಟಿಲಿಟಿ. ಓಕೆ, ಸೊ ಇನ್ಫರ್ಟಿಲಿಟಿ ಬರ್ಲಿಕ್ಕೆ ಏನೊಂದು ಮಕ್ಕಳನ್ನ ಎರೋದಕ್ಕೆ ಆಗದೇ ಇರ್ತಕ್ಕಂಥ ಒಂದು
ಇದೆ ಪ್ರೋಸೆಸ್ ಇದೆ. ಸೊ ಅದಕ್ಕೆ ಕಾರಣ ಏನಂತ ನಾವು ತಿಳ್ಕೊಳ್ತಾನ. ಸೊ ನಾನು ಅವಾಗಲೇ ಹೇಳಿದಾಗೆ ಬೋತ್ ಆರ್ ಮೇಲ್ಸ್ ಅಂಡ್ ಫೀಮೇಲ್ಸ್ ಆರ್ ಬೋತ್ ಆರ್ ರೆಸ್ಪಾನ್ಸಿಬಲ್ ಫಾರ್ ದಿ ಪ್ರೋಸೆಸ್ ಆಫ್ ಇನ್ಫರ್ಟಿಲಿಟಿ ಆಗ್ಲಿಕ್ಕೆ ಕಾರಣ ಇಬ್ರು ಕೂಡ ರೆಸ್ಪಾನ್ಸಿಬಿಲಿಟಿನ ಪಡ್ಕೊಂಡಿರ್ತಾ ಇರ್ಬೋದು. ಆ್ಯಂಡ್ ಇಸ್ ಒನ್ ಬೈ ಒನ್ ತಿಳ್ಕೊಳ್ತಾನ ಕಾಸಸ್ ಆಫ್ ಇನ್ಫರ್ಟಿಲಿಟಿ ಅಮಂಗ್ ದಿ ಫೀಮೇಲ್ಸ್. ಫಸ್ಟ್ ಒಂದು ಫೀಮೇಲ್ಸ್ ಅಲ್ಲಿ ಯಾವ ರೀತಿಯ ಒಂದು ಕಾಸಸ್ ಕಾರಣಗಳು ಇರುತ್ತೆ ಅಂತ ನಾವು ತಿಳ್ಕೊಳ್ತಾ ಹೌದು. ಓಕೆ, ಫೀಮೇಲ್ಸ್ ಅಲ್ಲಿ ಇನ್ಫರ್ಟಿಲಿಟಿ ಕಾಸ್ ಆಗಲಿಕ್ಕೆ ಕಾರಣಗಳು ಒನ್ ಬೈ ಒನ್ ನಾವು ತಿಳ್ಕೊಳ್ತೇವೆ. ಫಸ್ಟ್ ಒನ್ ಇಸ್ ನಥಿಂಗ್ ಬಟ್ ದಟ್ ಓವ್ಯುಲೇಷನ್ ಡಿಸಾರ್ಡರ್ ಅಂತ ಕರೀತಾ. ಓಕೆ, ಓವ್ಯುಲೇಷನ್ ಡಿಸಾರ್ಡರ್ ಅಂತ ಹೇಳಿ. ಓಕೆ, ಸೊ ಇವತ್ತು ಓವ್ಯುಲೇಷನ್ ಡಿಸಾರ್ಡರ್ ನ ಬಗ್ಗೆ ತಿಳ್ಕೊಳ್ತಾರೆ. ವಾಟ್ ಇಸ್ ಅಂತ ಓವ್ಯುಲೇಷನ್ ಡಿಸಾರ್ಡರ್ ಅಂತ ಹೇಳ್ತಾ ಹೋದ್ರೆ ಸಮ್ ಕೈಂಡ್ ಆಫ್ ದಿ ಓವ್ಯುಲೇಷನ್ ಪ್ರೋಸೆಸ್ ಅನ್ನೋದು ಫೀಮೇಲ್ ಬಾಡಿ ನಲ್ಲಿ ಆಗುತ್ತೆ. ಸೊ ಓವ್ಯುಲೇಷನ್ ಇಸ್ ನಥಿಂಗ್ ಬಟ್ ದಟ್ ರಿಲೀಸಿಂಗ್ ಆಫ್ ದಿ egg ಆರ್ ಮೆಚೂರಿಂಗ್ ಆಫ್ ದಿ ಎಗ್ಸ್ ಅಂತ ಓವಮ್ ಅಂತ ಏನಿರುತ್ತೆ. ಸೊ ಎಗ್ ಅಂತ ಅಥವಾ ಓವಮ್ ಅಂತ ಹೇಳ್ತೀವಿ. ಅದು ಮೆಚೂರಿನ ಪಡ್ಕೊಂಡು ಏನು ಓವರ್ ಇಂದ ರಿಲೀಸ್ ಆಗಿ ವಾಟ್ ಆಫ್ ದಟ್ ಏನೊಂದು ಜೆನೆಟಲ್ ಟ್ರಾಕ್ಟ್ ಇದೆ ಅದ್ರ ಮುಖಾಂತರ ಬಂದು ಜೆನೆಟಲ್ ಆರ್ಗನ್ ಗೆ ಬಂದು ಸೇರ್ಕೋಬೇಕಾಗುತ್ತೆ. ಅದಾದ ನಂತರ ಸೆಕ್ಷುಯಲ್ ಇಂಟರ್ಕೋರ್ಸ್ ಟೈಮ್ ಅಲ್ಲಿ ಸೊ ಮೇಟಿಂಗ್ ಆದ ನಂತರ ಸ್ಪರ್ಮ್ ಅನ್ನೋದು ಆ ಒಂದು ರಿಲೀಸ್ ಆಗಿರ್ತಕ್ಕಂಥ ಎಗ್ಗಿಗೆ ಹೋಗಿ ಫರ್ಟಿಲೈಸ್ ಆಗಿ ಫರ್ದರ್ ಪ್ರೋಸೆಸ್ ಡೆವಲಪ್ಮೆಂಟ್ ಅನ್ನ ನಾವು ನೋಡ್ತೀವಿ ಅಂತ ಹೇಳ್ಬೋದು. ಸೊ ಓವರ್ ಆಲ್ ಈ ಒಂದು ಪ್ರೋಸೆಸ್ ನ ಅಥವಾ ಏನೋ ರಿಲೀಸಿಂಗ್ ಆಗ್ತಿ ಅಥವಾ ಪ್ರೊಡ್ಯೂಸಿಂಗ್ ಆಗ್ತಿ ಅಥವಾ ಫಾರ್ಮೇಶನ್ ಆಫ್ ದಿ ಓವಮ್ ಅಥವಾ ಎಗ್ ಅನ್ನ ನಾವು ಓವ್ಯುಲೇಷನ್ ಪ್ರೋಸೆಸ್ ಅಂತ ಕರಿತೀವಿ. ಸೊ ಈ ಒಂದು ಓವ್ಯುಲೇಷನ್ ಅಲ್ಲಿ ಯಾವ್ದಾದ್ರು ಒಂದು ಡಿಸಾರ್ಡರ್ಸ್ ಇದ್ರೆ ಸೊ ಆಗಲೂ ಕೂಡ ಫೀಮೇಲ್ಸ್ ಅಲ್ಲಿ ಇನ್ಫರ್ಟಿಲಿಟಿ ಅನ್ನೋದು ಕಾಸ್ ಆಗ್ತಕ್ಕಂಥ ಚಾನ್ಸಸ್ ಮ್ಯಾಕ್ಸಿಮಮ್ ಪ್ರೋಸೆಸ್ ಅಲ್ಲಿ ಇದೆ ಅಂತ ನಾವು ಹೇಳ್ತಾ ಹೋಗ್ಬೋದು. ಸೊ ಓವ್ಯುಲೇಷನ್ ಡಿಸಾರ್ಡರ್ ಅಂದ್ರೆ ಯಾವ ರೀತಿಯಾಗಿ ಅಕರ್ ಆಗುತ್ತೆ ಅಂದ್ರೆ ಇಟ್ ಅಕರ್ ಡ್ಯೂ ಟು ದಿ ಹಾರ್ಮೋನಲ್ ಇಂಬ್ಯಾಲೆನ್ಸ್. ಓಕೆ, ಸೊ ಫೀಮೇಲ್ಸ್ ಬಾಡಿ ನಲ್ಲಿ ಯಾವ್ದಾದ್ರು ಒಂದು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆದ್ರೆ ಸೊ ಈ ಒಂದು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇರುತ್ತೆ ಅದು ಓವ್ಯುಲೇಷನ್ ಗೆ ಕಾರಣ ಆಗುತ್ತೆ ಅಂತ ಹೇಳ್ತಾ ಹೋಗ್ಬೋದು. ಸೊ ಮೇಜರ್ ರೀಸನ್ ಫಾರ್ ದಿ ಓವ್ಯುಲೇಷನ್ ಡಿಸಾರ್ಡರ್ ಇಸ್ ನಥಿಂಗ್ ಬಟ್ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಂತ ಹೇಳ್ತಾ ಹೋಗ್ತೀವಿ. ಸೊ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಂತ ಎಲ್ಲಾ ರೀತಿಯಾದ ಬಾಡಿನಲ್ಲಿ ಪ್ರೊಡ್ಯೂಸ್ ಆಗ್ತಕ್ಕಂಥ ಎಲ್ಲಾ ರೀತಿಯಾದ ಹಾರ್ಮೋನ್ಸ್ ಕೂಡ ಇದಕ್ಕೆ ಕಾರಣ ಆಗಲ್ಲ. ಪರ್ಟಿಕ್ಯುಲರ್ ಹಾರ್ಮೋನ್ಸ್ ಗಳು ಮಾತ್ರ ಕಾರಣ ಆಗುತ್ತೆ. ಸೊ ಯಾವ ರೀತಿಯಾದ ಹಾರ್ಮೋನ್ಸ್ ಅಂದ್ರೆ ಕೈಂಡ್ ಆಫ್ ಹಾರ್ಮೋನ್ಸ್ ವಿಚ್ ಆರ್ ರಿಲೀಸ್ಡ್ ಫ್ರಮ್ ದಿ hypothalamus and the pituitary gland. Okay, so these kind of hormones should be released from the majorly from the hypothalamus. Okay, sorry, hypothalamus and pituitary gland. Okay, so pituitary gland ಇಂದ ಅಥವಾ hypothalamus ಇಂದ ಇನ್ನೊಂದು ರಿಲೀಸ್ ಆಗ್ತಕ್ಕಂಥ ಹಾರ್ಮೋನ್ಸ್ ಅಲ್ಲಿ ಇಂಬ್ಯಾಲೆನ್ಸಸ್ ಅಥವಾ ಪ್ರಾಪರ್ ಹಾರ್ಮೋನ್ಸ್ ರಿಲೀಸ್ ಆಗಿಲ್ಲ ಅಂದ್ರೆ ದೇರ್ ಇಸ್ ಅ ಚಾನ್ಸಸ್ ಆಫ್ ದಿ ಓವ್ಯುಲೇಷನ್ ಡಿಸಾರ್ಡರ್ ಅಂತ ಹೇಳ್ತಾ ಹೋಗ್ಬೋದು. ಓಕೆನಾ, ಸೊ ಈ ರೀತಿಯಾದ ಒಂದು ಹಾರ್ಮೋನ್ಸ್ ಗಳು hypothalamus ಇಂದ pituitary gland ಇಂದ ವಾಟ್ ಆಫ್ ದಟ್ ಹಾರ್ಮೋನ್ಸ್ ರಿಲೀಸ್ ಆಗಿಲ್ಲ ಅಂದ್ರೆ ಫಾಲಿಕಲ್ಸ್ ಅನ್ನೋಂಥದ್ದು ಫಾರ್ಮೇಶನ್ ಆಗ್ತಕ್ಕಂಥ ಆಗದೆ ಇಲ್ಲ ಅಂತ ಹೇಳ್ಬೋದು. ದೇರ್ ಇಸ್ ನೋ ಫಾರ್ಮೇಶನ್ ಆಫ್ follicle. Formation of follicle. Okay, so follicle ಗಳು ಫಾರ್ಮೇಶನ್ ಆಗಲ್ಲ. follicle formation ಆಗಿಲ್ಲ ಅಂದ್ರೆ there is no formation of the ovum. Okay, ovulation ಅನ್ನೋದು ಆಗೋದಿಲ್ಲ ಅಂತ ಹೇಳ್ಬಹುದು ಅಥವಾ absence of ovulation ಅಂತ ಕರೀತಾರೆ. absence of ovulation. ಸೊ ಈ ರೀತಿಯಾಗಿ ಒಂದಕ್ಕೊಂದು ಇಂಟರ್ಲಿಂಕಿಂಗ್ ಆಗಿ ನಮ್ಮ ಬಾಡಿನಲ್ಲಿ ಪ್ರೋಸೆಸ್ ಆಗ್ತಾ ಹೋಗುತ್ತೆ ಅಂತ ಹೇಳ್ಬೋದು. ಸೊ ಇದನ್ನ ನಾವು ಓವ್ಯುಲೇಷನ್ ಡಿಸಾರ್ಡರ್ ಅಂತ ಒಂದು ರೀತಿಯ ಒನ್ ಆಫ್ ದಿ ಓವ್ಯುಲೇಷನ್ ಡಿಸಾರ್ಡರ್ ಅಂತ ಕರೀತಾ ಹೌದು. ದಿಸ್ ಇಸ್ ಎ ಕೈಂಡ್ ಆಫ್ ದಿ ಕಾಸಸ್ ಮೇಜರ್ ಕಾಸಸ್ ಫಾರ್ ದಿ ಫೀಮೇಲ್ಸ್ ಆಫ್ ದಿ ಇನ್ಫರ್ಟಿಲಿಟಿ ಅಮಾಂಗ್ ದಿ ಫೀಮೇಲ್ಸ್ ಅಂತ ನಾವು ಹೇಳ್ಬೋದು. ಸೊ ನೆಕ್ಸ್ಟ್ ಒಂದು ಕಾಸ್ ಬಗ್ಗೆ ನಾವು ತಿಳ್ಕೊಳ್ತಾ ಹೋದ್ರೆ ಸೆಕೆಂಡ್ ಕಾಸಸ್ ಆಫ್ ದಿ ಇನ್ಫರ್ಟಿಲಿಟಿ ಅಮಾಂಗ್ ಫೀಮೇಲ್ಸ್ ಅಂತ ನಾವು ಹೇಳ್ತಾ ಹೋದ್ರೆ ಸೊ ಇನ್ಫೆಕ್ಷನ್ ಅಂಡ್ ದಿ ಟಿಬ್ಯುಲರ್ ಬ್ಲಾಕೇಜ್ ಅಂತ ಕರಿತೀವಿ. ಇದು ಕೂಡ ರೀತಿಯಾದ ಇನ್ಫರ್ಟಿಲಿಟಿಗೆ ಒಂದು ಕಾಸ್ ಅಂತ ನಾವು ಹೇಳ್ತಾ ಹೋಗ್ಬೋದು. ಓಕೆ, ಸೊ ಇನ್ಫೆಕ್ಷನ್ ಆರ್ ಟ್ಯೂಬ್ಯುಲರ್ ಬ್ಲಾಕೇಜ್ ಅಂತ ಕರೀತಾರೆ. ಓಕೆ, ಸೊ ಇದು ಕೂಡ ಒಂದು ಇನ್ಫರ್ಟಿಲಿಟಿಗೆ ಒಂದು ಫಿಮೇಲ್ಸ್ ಅಲ್ಲಿ ಆಗ್ತಕ್ಕಂಥ ಇನ್ಫರ್ಟಿಲಿಟಿಗೆ ಒಂದು ಕಾಸ್ ಅಂತ ನಾವು ಹೇಳ್ತಾ ಇರೋದು. ಸೊ ವಾಟ್ ಇಸ್ ಮೆಂಟ್ ಬೈ ಇನ್ಫೆಕ್ಷನ್ ಆರ್ ಟ್ಯೂಬ್ಯುಲರ್ ಬ್ಲಾಕೇಜ್ ಅಂತಂದ್ರೆ ವೇರ್ ದ ಇನ್ಫೆಕ್ಷನ್ ವಿಲ್ ಬಿ ಆಕ್ಟರ್ ಅಂತ ಹೇಳ್ತಾರೆ. ಹೌ ಇಟ್ ವಿಲ್ ಬಿ ಫಾರ್ಮ್ ಕಾಸಸ್ ಅಂತ ಹೇಳ್ತಾರೆ. ಇಟ್ ಈಸ್ ಅಕರ್ಸ್ ಡ್ಯೂ ಟು ದಿ ಫಿಸಿಕಲ್ ಡ್ಯಾಮೇಜ್ ಆಫ್ ಓವರೀಸ್ ಆರ್ ಓವಿಡಕ್ಟ್ ಅಂತ ಹೇಳ್ತಾರೆ. ಓಕೆ, ಫಿಸಿಕಲ್
ಡ್ಯಾಮೇಜ್ ಆಫ್ ovaries or oviduct. Okay, so oviduct is nothing but ಏನಂದ್ರೆ ಟ್ಯೂಬ್ಯುಲರ್ ಸ್ಟ್ರಕ್ಚರ್ ಇರ್ತಕ್ಕಂಥ ಒಂದು ಪ್ರೋಸೆಸ್ ಇರ್ಬೋದು. ಈ ಒಂದು ಓವಿಡಕ್ಟ್ ಮುಖಾಂತರ ರಿಲೀಸ್ ಆಗುವಂತ ಎಗ್ ಅಥವಾ ಓವಮ್ ಅನ್ನೋದು ಟ್ರಾನ್ಸ್ಫರ್ ಆಗ್ತಾ ಇವನ್ ಫರ್ಟಿಲೈಸೇಷನ್ ಕೂಡ ಅಷ್ಟೇ ಈ ಒಂದು ಓವಿಡಕ್ಟ್ ಅಲ್ಲೇ ಆಗುತ್ತೆ ಅಂತ ನಾವು ಹೇಳ್ತಾ ಇರೋದು. ಸೊ ಇನ್ ಡೀಟೇಲ್ ನಾವು ಸೆಕ್ಷುವಲ್ ರಿಪ್ರೊಡಕ್ಷನ್ ಹ್ಯೂಮನ್ಸ್ ಅಲ್ಲಿ ತಿಳ್ಕೊಳ್ತಾ ಓಕೆ. ಸೊ ಫಿಸಿಕಲ್ ಡ್ಯಾಮೇಜ್ ಆಫ್ ಓವರೀಸ್ ಆರ್ ಓವಿಡಕ್ಟ್, ಐದರ್ ದ ಓವರ್ಸ್ ಗೆ ಯಾವ್ದಾದ್ರು ಒಂದು ಫಿಸಿಕಲ್ ಡ್ಯಾಮೇಜ್ ಆಗಬೇಕು ಅಥವಾ ಆ ಒಂದು ಓವರ್ಸ್ ಕನೆಕ್ಟ್ ಆಗಿರ್ತಕ್ಕಂಥ ಓವಿಡಕ್ಟ್ ಏನು ಟ್ಯೂಬ್ಯುಲರ್ ಸ್ಟ್ರಕ್ಚರ್ ಇರ್ತಕ್ಕಂಥ ಓವಿಡಕ್ಟ್ ಇದೆ ಅದಕ್ಕೆ ಯಾವ್ದಾದ್ರು ಒಂದು ಫಿಸಿಕಲ್ ಡ್ಯಾಮೇಜ್ ಅನ್ನೋದು ಆಗಬೇಕು. ಸೊ ಆ ಒಂದು ನಿಟ್ಟಿನಲ್ಲಿ ವಾಟ್ ಎವರ್ ಇನ್ಫೆಕ್ಷನ್ ಅಥವಾ ಟ್ಯೂಬ್ಯುಲರ್ ಬ್ಲಾಕೇಜ್ ಅಂತ ನಾವು ಹೇಳ್ತಾ ಇರ್ತೀವಿ. ವೆದರ್ ಏನಾದ್ರು ಒಂದು ಆಕ್ಸಿಡೆಂಟ್ ಆಗಿ ರೀತಿ ಆ ಒಂದು ಅಬ್ಡೋಮಿನಲ್ ಪಾರ್ಟ್ ಅಲ್ಲಿ ಓವರೀಸ್ ಅಥವಾ ಓವಿಡಕ್ಟ್ ಗೆ ಡ್ಯಾಮೇಜ್ ಆಯ್ತು ಅಂದ್ರೆ ಸೊ ದೇರ್ ಇಸ್ ಎ ಕಾಸ್ ಆಫ್ ದಿ ಇನ್ಫರ್ಟಿಲಿಟಿಗೆ ವಾಟ್ ಎವರ್ ದಟ್ ಏನೊಂದು ಚೈಲ್ಡ್ ನ ಬೇರ್ ಮಾಡ್ತಾ ಇರ್ತಕ್ಕಂಥ ಒಂದು ಕಾರಣ ಆಗಿರ್ಬೋದು ಅಂತ ನಾವು ಹೇಳ್ತಾ ಇರೋದು. ಇಟ್ ಶುಡ್ ಬಿ ಎ ಫಿಸಿಕಲ್ ಡ್ಯಾಮೇಜ್ ಅಂತ ಹೇಳ್ತಾ ಇರೋದು. ಸೊ ಯಾವಾಗ ಒಂದು ಫಿಸಿಕಲ್ ಡ್ಯಾಮೇಜ್ ಇರುತ್ತೆ ಇಟ್ ರಿಸಲ್ಟ್ಸ್ ಇನ್ ದಿ ಬ್ಲಾಕೇಜ್ ಆಫ್ ದಿ ಓಕೆ ಕಂಪ್ಲೀಟ್ ಬ್ಲಾಕೇಜ್ ಆಫ್ ದಿ ಓವಿಡಕ್ಟ್ ಅಂತ ಹೇಳ್ಬೋದು. ಸೊ ಯಾವಾಗ ಒಂದು ಫಿಸಿಕಲ್ ಡ್ಯಾಮೇಜ್ ಆಗುತ್ತೆ ಅಂದ್ರೆ ಸೊ ಆದ ನಂತರದಲ್ಲಿ ಏನಾಗುತ್ತೆ ಅಂದ್ರೆ ಸೊ ಕಂಪ್ಲೀಟ್ ಆಗಿ ಈ ಒಂದು ಓವಿಡಕ್ಟ್ ಏನಿದೆ ಬ್ಲಾಕ್ ಆಗುತ್ತೆ. ಓಕೆ, ಸೊ ಬ್ಲಾಕ್ ಆಗ್ತಿದ್ದಂಗೆ ವಾಟ್ ಆರ್ ದ ಓವರ್ಸ್ ಇಂದ ಓವಮ್ ಅಂತ ಎಗ್ ಅಂತ ರಿಲೀಸ್ ಕೂಡ ಅಷ್ಟೇ ಈ ಒಂದು ಓವಿಡಕ್ಟ್ ಮುಖಾಂತರ ಟ್ರಾನ್ಸ್ಫರ್ ಆಗತಕ್ಕಂಥ ಚಾನ್ಸಸ್ ಇರುತ್ತೆ ಅಥವಾ ಫರ್ಟಿಲೈಸೇಷನ್ ಆಗ್ತಾರೆ ಇರ್ತಕ್ಕಂಥ ಒಂದು ಚಾನ್ಸಸ್ ಇರಬೇಕು. ಅಂದ್ರೆ ಮೇಜರ್ ಶುಡ್ ಬಿ ಫಿಸಿಕಲ್ ಡ್ಯಾಮೇಜ್, ಏನಾದ್ರು ಒಂದು ಫಿಸಿಕಲ್ ಬಿದ್ದಿ ಅಥವಾ ಏನಾದ್ರು ಏಟ್ ಆಗಿ ದೇರ್ ಇಸ್ ಅ ಚಾನ್ಸಸ್ ಅಂತ ಹೇಳ್ಬೋದು. ಸೊ ಇದು ಕೂಡ ಅಷ್ಟೇ ಒಂದು ಇನ್ಫರ್ಟಿಲಿಟಿಗೆ ಕಾರಣ, ಕಾಸಸ್ ಆಫ್ ಇನ್ಫರ್ಟಿಲಿಟಿ ಅಮಾಂಗ್ ದಿ ಫಿಮೇಲ್ಸ್ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್ ಥರ್ಡ್ ಒನ್ ಆಫ್ ದಿ ಕಾಸಸ್ ಬಗ್ಗೆ ಹೇಳ್ತಾರೆ. ಸೊ ಯುಟರೈನ್ ಟ್ಯೂಮರ್ ಅಂತ ಹೇಳಿ. ಸೊ ಯುಟರೈನ್ ಟ್ಯೂಮರ್ ಕೂಡ ಒಂದು ರೀತಿಯಾದ ಒಂದು ಕಾಸ್ ಇರಬಹುದು ಅಂತ ನಾವು ಹೇಳ್ತಾ ಹೋಗ್ತೀವಿ. ಸೊ ವಾಟ್ ಇಸ್ ಮೆಂಟ್ ಬೈ ಯುಟರೈನ್ ಟ್ಯೂಮರ್ ಅಂತ ಹೇಳ್ತಾ ಹೋದ್ರೆ ಸೊ ಇನ್ಫರ್ಟಿಲಿಟಿ ಕಾಸ್ ಬೈ ಪ್ರಾಬ್ಲಮ್ಸ್ ಆಫ್ ದಿ ಯುಟರಸ್. ಓಕೆನಾ, ಸೊ ಯುಟರಸ್ ಅಲ್ಲಿ ಏನಾದರೂ ಒಂದು ಪ್ರಾಬ್ಲಮ್ ಆದ್ರೆ ಸೊ ದೇರ್ ಇಸ್ ಎ ಚಾನ್ಸಸ್ ಆಫ್ ದಿ ಇನ್ಫರ್ಟಿಲಿಟಿ ಅಂತ ಹೇಳ್ತಾ ಹೋದು. ಸೊ ಯುಟರಸ್ ಅಲ್ಲಿ ಸಮ್ ಕೈಂಡ್ ಆಫ್ ಪ್ರಾಬ್ಲಮ್ಸ್ ಅಂತ ಹೇಳ್ತಾ ಹೋಗ್ತೀವಿ. ಸೊ ಯಾವ ರೀತಿಯಾದ ಒಂದು ಪ್ರಾಬ್ಲಮ್ಸ್ ಆಗುತ್ತೆ ಅಂದ್ರೆ ದೇರ್ ಇಸ್ ಎ ಚಾನ್ಸಸ್ ಆಫ್ ಅಕೇಶನಲ್ ಗ್ರೋತ್ ಆಫ್ ದಿ ಫೈಬ್ರಾಯ್ಡ್ಸ್ ಆರ್ ಪಾಲಿಪ್ಸ್ ಅಂತ ಹೇಳಿ. ಓಕೆನಾ, ಸೊ ಇಟ್ ಇಸ್ ನಥಿಂಗ್ ಹೌ ಇಟ್ ವಿಲ್ ಬಿಕಮ್ ಅಂತ ಹೇಳಿದ್ರೆ ಎ ಕೈಂಡ್ ಆಫ್ ಅಕೇಶನಲ್ ಗ್ರೋತ್ ಅಂತ ನಾವು ಹೇಳ್ಬೋದು. ಅಕೇಶನಲ್ ಗ್ರೋತ್ ಆಫ್ ಫೈಬ್ರಾಯ್ಡ್ಸ್. ಓಕೆ, ಫೈಬ್ರಾಯ್ಡ್ಸ್ ಅಂತಕ್ಕಂಥ ಒಂದು ಏನೊಂದು ಲೇಯರ್ ಲೈಕ್ ಸ್ಟ್ರಕ್ಚರ್ ಫಾರ್ಮ್ ಆಗುವಂತ ಚಾನ್ಸಸ್ ಇರುತ್ತೆ. ಸೊ ಆ ರೀತಿ ಮೆಡಿಕಲಿ ಪಾಲಿಪ್ಸಿನ್ಸ್ ಅಂತ ಕರೀತಾರೆ. ಓಕೆ, polypsins ಅಂತ ಕರೀತಾರೆ. So occasional growth of these kind of the fibroids or polypsins leads to the a kind of uterine tumor ಆಗ್ತಕ್ಕಂಥ ಒಂದು ಚಾನ್ಸಸ್ ಇರುತ್ತೆ. ಇಟ್ ಮೀನ್ಸ್ ದಟ್ ಅನ್ವಾಂಟೆಡ್ ಸೆಲ್ಸ್ ಇರ್ಬೋದು, ಅನ್ವಾಂಟೆಡ್ ಟಿಶ್ಯೂಸ್ ಇರ್ಬೋದು ಯುಟರಸ್ ಅಲ್ಲಿ ಗ್ರೋತ್ ಆಗುತ್ತೆ. ಸೊ ಯಾವಾಗ ಯುಟರಸ್ ಅಲ್ಲಿ ಗ್ರೋತ್ ಆಗುತ್ತೆ ಫರ್ಟಿಲೈಸೇಷನ್ ಅನ್ನೋದಲ್ಲ ಇಂಪ್ಲಾಂಟೇಷನ್ ಅನ್ನೋದಕ್ಕೆ ಆಗ್ಲಿಕ್ಕೆ ಜಾಗ ಅನ್ನೋದು ಸಿಗೋದಿಲ್ಲ. ಸೊ ಸಿಗ್ತಾ ಇದ್ದ ಸಂದರ್ಭದಲ್ಲಿ ವಾಟ್ ಆರ್ ದಟ್ ಅದು ಕೂಡ ಅಷ್ಟೇ ಇನ್ಫರ್ಟಿಲಿಟಿಯ ಒಂದು ಕಾಸಸ್ ಅಂತ ಹೇಳ್ಬೋದು. ಬಟ್ ಇಟ್ ಇಸ್ ನಾಟ್ ಎ ಪರ್ಮನೆಂಟ್. ಸೊ ವೆದರ್ ದಟ್ ಏನೊಂದು ಗ್ರೋತ್ ಆಫ್ ಫೈಬ್ರಾಯ್ಡ್ಸ್ ಅಥವಾ ಪಾಲಿಪ್ಸಿನ್ ಆದ್ರೆ ಸರ್ಜಿಕಲ್ ಮೆಥಡ್ ಮುಖಾಂತರ ಇಟ್ ಕ್ಯಾನ್ ಬಿ ರಿಮೂವ್ ಕಂಪ್ಲೀಟ್ಲಿ ರಿಮೂವ್ ಫ್ರಮ್ ದಿ ಸರ್ಜರಿ ಮಾಡೋದ್ರ ಮುಖಾಂತರ ಇಟ್ ಕ್ಯಾನ್ ಬಿ ರಿಮೂವ್ ಅಂತ ಹೇಳ್ತಾ ಓಕೆ. ಬೈ ದ ಪ್ರೋಸೆಸ್ ಆಫ್ ಸರ್ಜರಿ ಮಾಡೋದ್ರಿಂದ ಸೊ ಇದನ್ನ ರಿಮೂವ್ ಮಾಡಬಹುದು ಅಂತ ಹೇಳ್ತಾ ಹೋಗ್ತಾರೆ. ಓಕೆ, ಸೊ ದಿಸ್ ಇಸ್ a kind of the reason for the infertility among the females ಅಂತ ನಾವು ಹೇಳ್ತಾ ಹೋಗ್ಬೋದು. ಸೊ ನೆಕ್ಸ್ಟ್ ಫೋರ್ತ್ ಒನ್ ನಾವು ಹೇಳ್ತಾ ಇದ್ರೆ ಎಂಡೋಮೆಟ್ರಿಯೋಸಿಸ್ ಅಂತ ಮೆಡಿಕಲ್ ಟರ್ಮಿನಾಲಜಿ ನಲ್ಲಿ ಕರೀತಾ ಹೋಗ್ತೀವಿ. ಸೊ ಎಂಡೋಮೆಟ್ರಿಯೋಸಿಸ್ ಅಂತ ಕರೀತಾ ಹೋಗ್ತೀವಿ. ಸೊ ವಾಟ್ ಈಸ್ ಮೆಂಟ್ ಬೈ ಎಂಡೋಮೆಟ್ರಿಯೋಸಿಸ್ ಅಂದ್ರೆ ದೇರ್ ಇಸ್ ಎ ಚಾನ್ಸಸ್ ನಾರ್ಮಲ್ ಆಗಿರ್ತಕ್ಕಂಥ ಫಿಮೇಲ್ಸ್ ಅಲ್ಲೂ ಕೂಡ ಅಷ್ಟೇ ಈ ರೀತಿ ಎಂಡೋಮೆಟ್ರಿಯಸ್ ಅಂತ ಒಂದು ಏನೊಂದು ಅಫೆಕ್ಟ್ ಮಾಡ್ತಕ್ಕಂಥ ಚಾನ್ಸಸ್ ತುಂಬಾ ಇದೆ ಅಂತ ನಾವು ಹೇಳ್ಬೋದು. ಸೊ ಯಾವ ರೀತಿ ವಾಟ್ ಈಸ್ ಮೆಂಟ್ ಬೈ ಅಂತ ಹೇಳ್ತಾರೆ ಸಮ್ ಪಾರ್ಟ್ ಆಫ್ ದಿ ಎಂಡೋಮೆಟ್ರಿಯಂ ವಿಲ್ ಬಿ ಬ್ರೇಕ್ ಅಪ್ ಡ್ಯೂರಿಂಗ್ ದಿ ಮೆನ್ಸ್ಟ್ರುಯಲ್ ಸೈಕಲ್. ಓಕೆನಾ, ಸೊ ಏನಾದ್ರು ಎಂಡೋಮೆಟ್ರಿಯಂ ವಾಲ್ ಏನಿರುತ್ತೆ ಸೊ ಈ ಒಂದು ಎಂಡೋಮೆಟ್ರಿಯಂ ವಾಲ್ ಅಂತ ಇರುತ್ತೆ ಡ್ಯೂರಿಂಗ್ ದಿ ಮಂತ್ಲಿ ಅನ್ನೋ ಮೆನ್ಸ್ಟ್ರುಯಲ್ ಸೈಕಲ್ ಟೈಮ್ ಅಲ್ಲಿ. ಸೊ ಈ ಒಂದು ಎಂಡೋಮೆಟ್ರಿಯಂ ವಾಲ್ ರಪ್ಚರ್ ಆಗಿದೆ ವಾಟ್ ಎವರ್ ದಟ್ ಏನೊಂದು ಹಾರ್ಮೋನ್ಸ್ ಇರ್ಬೋದು ಅಥವಾ ಏನೊಂದು ಬ್ಲೀಡಿಂಗ್ ಅನ್ನೋಂಥದ್ದು ಆಗುತ್ತೆ. ಸೊ ಆ ಒಂದು ಎಂಡೋಮೆಟ್ರಿಯಂ ಬ್ರೇಕಪ್ ಏನಾಗುತ್ತೆ. ಓಕೆ, ಸೊ ಬ್ರೇಕಪ್ ಆದ ನಂತರ ಆಫ್ಟರ್ ಒನ್ ಮೆನ್ಸ್ಟ್ರುಯಲ್ ಸೈಕಲ್ ಅಂದ್ರೆ ತಿರ್ಗಾ ನೆಕ್ಸ್ಟ್ ಮಂತ್ ಗೆ ಅದು ಗ್ರೋತ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ.
ಸೊ ಆಫ್ಟರ್ ದಿ ಎಂಡೋಮೆಟ್ರಿಯಂ ಬ್ರೇಕಪ್ ಇಟ್ ವಿಲ್ ಬಿ ಸ್ಟಾರ್ಟ್ ಟು ಗ್ರೋತ್. ಸೊ ಆ ಒಂದು ಗ್ರೋತ್ ಬೆಳವಣಿಗೆ ಆಗ್ತಕ್ಕಂತ ಒಂದು ಸಂದರ್ಭದಲ್ಲಿ ಸೊ ಇರ್ರೆಗ್ಯುಲರ್ ಗ್ರೋತ್ ಅನ್ನೋದು ಆಗುತ್ತೆ. ದೇರ್ ಇಸ್ ಎ ಚಾನ್ಸಸ್ ಆಫ್ ದಿ irregular growth of this kind of the endometrium wall. ಒಂದ್ಸಲ ರಪ್ಚರ್ ಆದಾಗ ಸೊ ಅದೇ ರೀತಿಯಾಗಿ ಬೆಳವಣಿಗೆ ಆಗಬೇಕು. ಬೆಳವಣಿಗೆ ಆಗ್ತಕ್ಕಂಥ ಸಂದರ್ಭದಲ್ಲಿ irregular ಆಗಾದ್ರೆ ಸೊ ದಿಸ್ ಕೈಂಡ್ ಆಫ್ ದಿ endometrium wall there is a chances of the covers the ovaries ಅಥವಾ oviduct ನ ಕವರ್ ಮಾಡುವಂತ ಒಂದು ಚಾನ್ಸಸ್ ಇರುತ್ತೆ. ಅಥವಾ ಸೊ ಅದು ಸುತ್ತಲೂ ovaries ಅಥವಾ oviduct ನ ಸುತ್ತಲೂ ಕೂಡ ಏನೊಂದು ಬೆಳೀತಕ್ಕಂತ ಒಂದು ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತ ನಾವು ಹೇಳ್ಬೋದು. ಸೊ ಆ ರೀತಿ ovaries ಅಥವಾ oviduct ನ ಕವರ್ ಆಯ್ತಂದ್ರೆ ಅದನ್ನ ಬ್ಲಾಕ್ ಮಾಡಿ ವಾಟ್ ಎವರ್ ದಟ್ ಪ್ರೋಸೆಸ್ ಆಗ್ತಾನೆ ಇರ್ತೀರ ಅಥವಾ ಏನೊಂದು ಫರ್ಟಿಲಿಟಿ ಅಥವಾ ಫಾರ್ಮೇಶನ್ ಏನೊಂದು ಓಮ್ ಫಾರ್ಮೇಶನ್ ಅಥವಾ ಎಗ್ ಫಾರ್ಮೇಶನ್ ಆಗದೇ ಇರೋ ರೀತಿಯಾಗಿ ಸೊ ಅನ್ನೋ ಅಂತ ಗ್ರೋತ್ ಇರ್ರೆಗ್ಯುಲರ್ ಗ್ರೋತ್ ಆಗುವಂತ ಚಾನ್ಸಸ್ ಇರುತ್ತೆ ಅಂತ ಹೇಳ್ಬೋದು. ಸೊ ಅದನ್ನ ನಾವು ಮೆಡಿಕಲ್ ಟರ್ಮಿನಾಲಜಿ ಎಂಡೋಮೆಟ್ರಿಯೋಸಿಸ್ ಅಂತ ಕರೀತಾ ಓಕೆನಾ. ಸೊ ದೇರ್ ಇಸ್ ಕಾಮನ್ ಆಗಿ ಕಾಸ್ ಮಾಡ್ತಕ್ಕಂಥ ಒಂದು ಇನ್ಫರ್ಟಿಲಿಟಿ ಲೆವೆಲ್ ಅಂತ ಹೇಳ್ಬೋದು. ಸೊ ಓವಲೇಷನ್ ಡಿಸಾರ್ಡರ್ ಆದ್ರೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಯ್ತು ಆಗ್ಬೇಕು ಫೀಮೇಲ್ಸ್ ಅಲ್ಲಿ, ಅಥವಾ ಇನ್ಫೆಕ್ಷನ್ ಆದ್ರೆ ಸೊ ಏನಾದ್ರು ಫಿಸಿಕಲ್ ಡ್ಯಾಮೇಜ್ ಅನ್ನೋದು ಆಗಬೇಕು, ಅಥವಾ ಯುಟರೈನ್ ಟ್ಯೂಮರ್ ಅಂದ್ರೆ ಸೊ ಏನಾದ್ರು ಫೈಬ್ರಸ್ ಅಥವಾ ಪಾಲಿಪ್ಸ್ ಅಂತಕ್ಕಂಥ ಒಂದು ಅಕೇಶನಲ್ ಗ್ರೋತ್ ಅನ್ವಾಂಟೆಡ್ ಟಿಶ್ಯೂಸ್ ಗಳು ಗ್ರೋತ್ ಆಗೋ ಚಾನ್ಸ್ ಇರಬೇಕು. ಬಟ್ ಎಂಡೋಮೆಟ್ರಿಯಾಸಿಸ್ ಏನಿದೆ ಅಂದ್ರೆ ಡ್ಯೂರಿಂಗ್ ದಿ ಮೆನ್ಸ್ಟ್ರುಯಲ್ ಸೈಕಲ್ ಆದಾಗ ಏನು ಎಂಡೋಮೆಟ್ರಿಯಂ ವಾಲ್ ರಪ್ಚರ್ ಆಗಿ ಬ್ಲೀಡಿಂಗ್ ಆಗುತ್ತೆ. ಸೊ ರಪ್ಚರ್ ಆಗಿ ತಿರ್ಗಾ ಅದು ಆಲ್ಟಿಸ್ ಆಗಿ ಗ್ರೋತ್ ಆಗಬೇಕು. ಆಲ್ಟಿಸ್ ಗ್ರೋತ್ ಆಗ್ತಕ್ಕಂಥ ಸಂದರ್ಭದಲ್ಲಿ ಏನಾದ್ರು ಒಂದು ವೇರಿಯೇಷನ್ ಆರ್ ಚೇಂಜಸ್ ಆದ್ರೆ ಸೊ ಆ ಒಂದು ಇರೆಗ್ಯುಲರ್ ಗ್ರೋತ್ ಆಗಿ ಓವರೀಸ್ ಅಥವಾ ಓವರ್ಡಕ್ಟ್ ನ ಕವರ್ ಮಾಡಿ ಬೆಳೀತಾ ಹೋಗುತ್ತೆ. ಸೊ ಆ ಒಂದು ಸಂದರ್ಭದಲ್ಲಿ ಸೊ ಇನ್ಫರ್ಟಿಲಿಟಿ ಲೆವೆಲ್ ಜಾಸ್ತಿ ಆಗ್ತಕ್ಕಂಥ ಕಾಸ್ ಆಗ್ತಕ್ಕಂಥ ಚಾನ್ಸಸ್ ತುಂಬಾ ಇದೆ ಅಂತ ನಾವು ಹೇಳ್ತಾ ಹೋಗುದು. ಸೊ ದಿಸ್ ಆರ್ ದಿ ಮೇಜರ್ ರೀಸನ್ಸ್ ಫಾರ್ ದಿ ಕಾಸ್ ಫಾರ್ ದಿ ಇನ್ಫರ್ಟಿಲಿಟಿ ಅಮಾಂಗ್ ದಿ ಫೀಮೇಲ್ಸ್ ಅಂತ ನಾವು ಹೇಳ್ತಾ ಹೋಗ್ಬೋದು. ಸೊ ಫೀಮೇಲ್ಸ್ ಕಾಸ್ ಆಫ್ ಇನ್ಫರ್ಟಿಲಿಟಿ ಬಗ್ಗೆ ನಾವು ತಿಳ್ಕೊಂಡ್ವಿ. ನೆಕ್ಸ್ಟ್ ಇದರಲ್ಲಿ ಬರ್ತಕ್ಕಂಥ ಇನ್ನೊಂದು ಪಾರ್ಟ್ ಆಫ್ ದಿ ಕಾನ್ಸೆಪ್ಟ್ ಏನಂದ್ರೆ ದ ಕಾಸಸ್ ಆಫ್ ಇನ್ಫರ್ಟಿಲಿಟಿ ಅಮಾಂಗ್ ದಿ ಮೇಲ್ಸ್. ಮೇಲ್ಸ್ ಅಲ್ಲಿ ಇನ್ಫರ್ಟಿಲಿಟಿ ಕಾಸ್ ಆಗಲಿಕ್ಕೆ ಏನೆಲ್ಲ ಕಾರಣಗಳಿದಾವೆ ಅಂತ ನಾವು ತಿಳ್ಕೊಳ್ಬೋದನ್ನ. ಸೊ ಅಮಾಂಗ್ ದಿ ಮೇಲ್ಸ್ ಅಂತ ಹೇಳಿದಾಗ ಸೊ ನಾನು ಅವಾಗಲೇ ಹೇಳಿದಾಗೆ ಫಿಮೇಲ್ಸ್ ಎಷ್ಟು ಒಂದು ಇನ್ಫರ್ಟಿಲಿಟಿ ಲೆವೆಲ್ಗೆ ಕಾರಣಕರ್ತರಾಗಿರ್ತಾರೆ, ಮೇಲ್ಸ್ ಕೂಡ ಅಷ್ಟೇ ಕಾರಣಕರ್ತರಾಗಿರ್ತಾರೆ ಅಂತ ನಾವು ಹೇಳ್ತಾ ಹೋಗ್ಬೋದು. ಸೊ ಒನ್ ಬೈ ಒನ್ ನಾವು ತಿಳ್ಕೊಂಡ್ರೆ ಫಸ್ಟ್ ಒನ್ ಆಫ್ ದಿ ಇನ್ಫರ್ಟಿಲಿಟಿ ಅಮಾಂಗ್ ದಿ ಮೇಲ್ಸ್ ಬಗ್ಗೆ ಹೇಳಿದ್ರೆ ಲೋ ಸ್ಪರ್ಮ್ ಕೌಂಟ್ ಅಂತ ಕರೀತಾರೆ. ಓಕೆ, ಇಟ್ ಈಸ್ ಸೆಡ್ ಟು ಬಿ ಲೋ ಸ್ಪರ್ಮ್ ಕೌಂಟ್ ಅಂತ ಹೇಳ್ಬೋದು. ಸೊ ಈ ಒಂದು ಲೋ ಸ್ಪರ್ಮ್ ಕೌಂಟ್ ಅನ್ನೋದು ಕೂಡ ಅಷ್ಟೇ ಮೇಜರ್ ಆಗಿ ಕಾಡ್ತಾ ಇರ್ತಕ್ಕಂಥ ಒಂದು ಇನ್ಫರ್ಟಿಲಿಟಿ ಲೆವೆಲ್ ಅಮಾಂಗ್ ದಿ ಮೇಲ್ಸ್ ಅಂತ ನಾವು ಹೇಳ್ತಾ ಹೋಗ್ಬೋದು. ಸೊ ವಾಟ್ ಈಸ್ ಮೆಂಟ್ ಬೈ ದಿಸ್ ಕೈಂಡ್ ಆಫ್ ಲೋ ಸ್ಪರ್ಮ್ ಕೌಂಟ್ ಅಂತ ಹೇಳಿದ್ರೆ ಎಸ್ಪೆಷಲಿ ಹೇಳ್ತಾರೆ ಸೊ ಪ್ರೆಸೆಂಟ್ ಇನ್ಫರ್ಟಿಲಿಟಿ ಅಂದ್ರೆ ಮೇಲ್ಸ್ ಅಲ್ಲಿ ಕಾಸ್ ಆಗ್ತಿದೆ ಅಂದ್ರೆ ಮೇಜರ್ ಏನು ಗೊತ್ತಾ 90% ಆಫ್ ದಿ ಮೇಲ್ಸ್ ಅಲ್ಲಿ ಸೊ ಇನ್ಫರ್ಟಿಲಿಟಿ ಅನ್ನುವಂಥದ್ದು ಇದೆ ಅಂದ್ರೆ ನಥಿಂಗ್ ಬಟ್ ಈ ರೀತಿಯಾದ ಒಂದು ಲೋ ಸ್ಪರ್ಮ್ ಕೌಂಟ್ ಅಂತ ಹೇಳ್ತಾ ಹೋಗ್ಬೋದು. ಓಕೆನಾ. ಸೊ 90% ಆಫ್ ದಿ ಮೇಲ್ಸ್ ಅಲ್ಲಿ ಇನ್ಫರ್ಟಿಲಿಟಿ ಇರ್ತಕ್ಕಂಥ ಒಂದು ಮೇಲ್ಸ್ ಇದ್ದಾರೆ ಅಂದ್ರೆ 90% ಸೊ ಲೋ ಸ್ಪರ್ಮ್ ಕೌಂಟ್ ಅಂತಕ್ಕಂಥ ಒಂದು ಕಾಸ್ ಇರುತ್ತೆ ಅಂತ ನಾವು ಹೇಳ್ತಾ ಹೋಗೋದು. ಸೊ ವಾಟ್ ಇಸ್ ಮೆಂಟ್ ಬೈ ದಿಸ್ ಕೈಂಡ್ ಆಫ್ ದಿ ಏನಂದ್ರೆ ಈ ಒಂದು ಕಾಸಸ್ ಏನು ಅಂತ ಹೇಳ್ತಾರೆ ವಾಟ್ ಇಸ್ ಮೆಂಟ್ ಬೈ ಲೋ ಸ್ಪರ್ಮ್ ಕೌಂಟ್ ಅಂತಂದ್ರೆ ದೇರ್ ಇಸ್ ಎ ಲೋಯರ್ ಲೆವೆಲ್ ಆಫ್ ದಿ ಸ್ಪರ್ಮ್ ಕೌಂಟ್ಸ್ ಡ್ಯೂರಿಂಗ್ ದಿ ಒನ್ ಎಜಾಕ್ಯುಲೇಷನ್ ಅಂತ ನಾವು ಹೇಳ್ಬೋದು. ಒಂದು ಸಾರಿ ಒಂದು ಬಾಡಿಯಿಂದ ಮೇಲ್ ಬಾಡಿಯಿಂದ ಸ್ಪರ್ಮ್ ರಿಲೀಸ್ ಆದಾಗ ಇಟ್ ಶುಡ್ ರಿಕ್ವೈರ್ ಅಬೌಟ್ ದಟ್ 200 to 300 millions of the sperm. ಓಕೆ, ಸೊ ಒಂದು ಸಾರಿ ಎಜಾಕ್ಯುಲೇಷನ್ ಆದಾಗ ಮೇಲ್ ಬಾಡಿನಲ್ಲಿ ಸೊ 200 ರಿಂದ 300 ಮಿಲಿಯನ್ ಅಷ್ಟು ಸ್ಪರ್ಮ್ಸ್ ಗಳು ನಾರ್ಮಲ್ ಮೇಲ್ಸ್ ಅಲ್ಲಿ ಇರಬೇಕು. ಸೊ ಈ ರೀತಿಯ 200 ರಿಂದ 300 ಮಿಲಿಯನ್ ಸ್ಪರ್ಮ್ಸ್ ಗಳ ಲೆಕ್ಕದಲ್ಲಿ ಕೌಂಟಿಂಗ್ ಅಲ್ಲಿ ಏನಾದ್ರು ಕಮ್ಮಿ ಆದ್ರೆ ಸೊ ಲೋಯರ್ ಲೆವೆಲ್ ಆಫ್ ದಿಸ್ ಕೈಂಡ್ ಆಫ್ 200 to 300 ಮಿಲಿಯನ್ ಸ್ಪರ್ಮ್ ಕೌಂಟ್ ಇಟ್ ಲೀಡ್ಸ್ ಟು ದಿ ಲೋ ಸ್ಪರ್ಮ್ ಕೌಂಟ್ ಅಂತಕ್ಕಂಥ ಒಂದು ಕಾಸ್ ಇನ್ಫರ್ಟಿಲಿಟಿ ಲೆವೆಲ್ಗೆ ಹೋಗುತ್ತೆ ಅಂತ ನಾವು ಹೇಳ್ತಾ ಇರ್ತೀವಿ. ಇಟ್ ವಿಲ್ ಬಿ ಎ ಲೆಸ್ ದ್ಯಾನ್ ದಿಸ್. ಓಕೆನಾ. ಸೊ ಇದಕ್ಕಿಂತ ಕಮ್ಮಿ ಏನೊಂದು ಸ್ಪರ್ಮ್ಗಳು ಇದ್ದರೆ ಆ ಒಂದು ಎಜಾಕ್ಯುಲೇಷನ್ ಒಂದು ಸೆಮೆನ್ ಅಲ್ಲಿ ಸೊ ದೇರ್ ಇಸ್ ಎ ಇಟ್ ಲೀಡ್ಸ್ ಟು ಬಿ ಲೋ ಸ್ಪರ್ಮ್ ಕೌಂಟ್ ಅಂತ ಹೇಳ್ತಾ ಹೋಗ್ಬೋದು. ದೇರ್ ಇಸ್ ಎ ಚಾನ್ಸಸ್ ಅಂತ ನಾವು ಹೇಳ್ತಾ ಇರ್ತೀವಿ. ಇಟ್ ಶುಡ್ ಇನ್ಕ್ಲೂಡ್ 200 to 300 ಮಿಲಿಯನ್ಸ್ ಆಫ್ ದಿ ಸ್ಪರ್ಮ್. ಅಷ್ಟು ಸ್ಪರ್ಮ್ಗಳು ರಿಲೀಸ್ ಆದರೂ ಕೂಡ ಅಷ್ಟೇ ನಾರ್ಮಲ್ ಮೇಲಲ್ಲಿ ಫರ್ಟಿಲೈಸೇಷನ್ ಅಲ್ಲಿ ಅಥವಾ ವಾಟ್ ಎವರ್ ದಟ್ ಏನು ಫ್ಯೂಷನ್ ಅಲ್ಲಿ ಇನ್ವಾಲ್ವ್ ಆಗುವಂಥದ್ದು ಜಸ್ಟ್ ಒಂದೇ ಒಂದು ಸ್ಪರ್ಮ್ ಅಂತ ಹೇಳ್ತಾ ಇರ್ತೀವಿ. ಬಟ್ ಒಂದೇ ಒಂದು ಸ್ಪರ್ಮ್ ಆದ್ರೂ ಕೂಡ ಅಷ್ಟೇ ಸೊ ನಾರ್ಮಲ್ ಏನಾದ್ರು ಸೆಕ್ಷುವಲ್ ಇಂಟರ್ಕೋರ್ಸ್ ನ್ಯಾಚುರಲ್ ಸೆಕ್ಷುವಲ್ ಇಂಟರ್ಕೋರ್ಸ್ ಅಲ್ಲಿ ಇಟ್ ಶುಡ್ ಪ್ರೊಡ್ಯೂಸ್ ದಿಸ್ ಕೈಂಡ್ ಆಫ್ ದಿ ನಂಬರ್ ಆಫ್ ದಿ ಸ್ಪರ್ಮ್ಸ್ ಅಂತ ಹೇಳ್ಬೋದು. ಸೊ ಏನಕ್ಕೆ ಅಂತ ಹೇಳ್ತಾರೆ ಫರ್ದರ್ ಸೆಕ್ಷುವಲ್ ರಿಪ್ರೊಡಕ್ಷನ್ ನಾವು ತಿಳ್ಕೊಳ್ತೀವಿ ಇನ್ ಡೀಟೇಲ್.
Okay, so this is a kind of the causes for the infertility among the males ಅಂತ ನಾವು ಹೇಳ್ಬೋದು. ನೆಕ್ಸ್ಟ್ ಸೆಕೆಂಡ್ ರೀಸನ್ ಬಗ್ಗೆ ಕಾಲ್ಸ್ ಬಗ್ಗೆ ಹೇಳ್ತಾರೆ absence of sperm. Okay, so ಈ ಒಂದು absence of sperm ಅಂತಕ್ಕಂಥ ಸೆಕೆಂಡ್ ಇನ್ನೊಂದು ಕಾಲ್ಸ್ ಬಗ್ಗೆ ತಿಳ್ಕೊಳ್ತಾರೆ. ಸೆಕ್ಷುವಲ್ ಇಂಟರ್ಕೋರ್ಸ್ ಆಯ್ತು, ಸೆಮೆನ್ ಅನ್ನೋದು ರಿಲೀಸ್ ಆಯ್ತು, ವಾಟ್ ಎವರ್ ದಟ್ ಅದು ಟ್ರಾನ್ಸ್ಫರ್ ಆಯ್ತು ಮೇಟಿಂಗ್ ನ ಟೈಮ್ ಅಲ್ಲಿ. ಸೊ ಫರ್ಟಿಲೈಸೇಷನ್ ಗೆ ವಾಟ್ ಎವರ್ ದಟ್ ಏನು ಟ್ರಾನ್ಸ್ಫರ್ ಅಂದ್ರೆ ಫರ್ಟಿಲೈಸೇಷನ್ ಆಗುತ್ತೆ ಅನ್ನೋ ಸಂದರ್ಭದಲ್ಲಿ ಏನಾಗುತ್ತೆ ಅಂದ್ರೆ ಸೆಮೆನ್ ರಿಲೀಸ್ ಆಗಿರೋ ಕೂಡ ಅದರಲ್ಲಿ ಸ್ಪರ್ಮ್ ಅನ್ನೋದು ಇರುತ್ತೆ. ಓಕೆನಾ, ಸೆಮೆನ್ ರಿಲೀಸ್ ಆಯ್ತು ಅಂದ್ರೆ ಸ್ಪರ್ಮ್ ಇರಲೇಬೇಕು ಅಂತ ಹೇಳಿ ಅಥವಾ 200 ಇಂದ 300 ಮಿಲಿಯನ್ ಕಿಂತ ಕಮ್ಮಿ ಕೂಡ ಇರಬಹುದು. ಸೊ ಇದು ಕೂಡ ಒಂದು ರೀತಿಯ ಒಂದು ಚಾನ್ಸಸ್ ಇರಬಹುದು. ಬಟ್ ಇಟ್ ಇಸ್ ರೇರ್ಲಿ the 5% of the males. Okay, just 5% ಅಷ್ಟು ಮೇಲ್ಸ್ ಅಲ್ಲಿ ಮಾತ್ರ ಇನ್ಫರ್ಟಿಲಿಟಿ ಅನ್ನುವಂಥದ್ದು ಕಾಸ್ ಆಗ್ತಿದೆ ಅಂದ್ರೆ ಆ ಒಂದು 5% ಅಷ್ಟು ಜಸ್ಟ್ ಈ ರೀತಿಯಾದ ಒಂದು ಕಾಯಿಲೆಗಳಿಂದ ನಾವು ಕಾಸ್ ಅಂತ ನಾವು ಹೇಳ್ತಾ ಹೋಗ್ಬೋದು. ಇದು 90% ಮೇಲ್ಸ್ ಇನ್ಫರ್ಟಿಲಿಟಿ ಕಾಸ್ ಮಾಡ್ತಾರೆ, ಜಸ್ಟ್ 5% ಮೇಲ್ಸ್ ಅಲ್ಲಿ ಮಾತ್ರ ಇನ್ಫರ್ಟಿಲಿಟಿನ ಕಾಸ್ ಮಾಡ್ತಕ್ಕಂಥ ಚಾನ್ಸಸ್ ಇರುತ್ತೆ ಅಂತ ಹೇಳ್ತಾ ಹೌದು. ಸೊ ವಾಟ್ ಎವರ್ ದಟ್ ವಾಟ್ ವಿಲ್ ಬಿ ಹ್ಯಾಪನ್ ಅಂತ ಹೇಳ್ತಾರೆ ವೈ ದ ಸ್ಪರ್ಮ್ಸ್ ಆರ್ ರಿಲೀಸ್ಡ್ ನಾಟ್ ರಿಲೀಸ್ಡ್ ಅಂದ್ರೆ ದೇರ್ ಇಸ್ ಎ ಚಾನ್ಸಸ್ ಆಫ್ ದಿ ಬ್ಲಾಕೇಜ್ ಆಫ್ ದಿ tubules or the seminal vesicles ಅನ್ನತಕ್ಕಂತ ಏನಿರುತ್ತೆ. ಓಕೆನಾ, ಸೊ ಆ ಒಂದು ಟ್ಯೂಬ್ಯುಲರ್ ಸ್ಟ್ರಕ್ಚರ್ ಇರುತ್ತೆ. ಸೊ ಆ ಒಂದು ಸೆಮಿನಲ್ ವೆಸಿಕಲ್ಸ್ ಏನಾದ್ರು ಬ್ಲಾಕೇಜ್ ಆದ್ರೆ ಬಾಡಿನಲ್ಲಿ ಏನೊಂದು ಟೆಸ್ಟಿಸ್ ಅಲ್ಲಿ ಸ್ಪರ್ಮ್ ಅನ್ನು ರಿಲೀಸ್ ಆಗೋದು ಅಷ್ಟೇನೆ. ಯಾವಾಗ ಸೆಮಿನಲ್ ವೆಸಿಕಲ್ ಬ್ಲಾಕೇಜ್ ಆಯ್ತು ಅಂದ್ರೆ ಟ್ರಾನ್ಸ್ಫರ್ ಆಗದೆ ಇರತಕ್ಕಂತ ಚಾನ್ಸಸ್ ಇರುತ್ತೆ ಅಂತ ಹೇಳ್ಬೋದು. ಟ್ರಾನ್ಸ್ಫರ್ ಆಗಿಲ್ಲ ಅಂದ್ರೆ ಸೆಮಿನಲ್ ಮುಖಾಂತರ ವಾಟ್ ಎವರ್ ದಟ್ ಇನ್ನೊಂದು ಸೆಕ್ಷುವಲ್ ಇಂಟರ್ಕೋರ್ಸ್ ಟೈಮ್ ಅಲ್ಲಿ ಫೀಮೇಲ್ಸ್ ಗೆ ಟ್ರಾನ್ಸ್ಫರ್ ಆಗಲ್ಲ ಅಂತ ನಾವು ಹೇಳ್ತಾ ಹೋಗ್ಬೋದು. ಸೊ ದೇರ್ ಇಸ್ ದ ಚಾನ್ಸಸ್ ಆಫ್ ದಿ absence ಆಫ್ ದಿ ಸ್ಪರ್ಮ್ ಅಂತ ಹೇಳ್ಬೋದು. ಯಾವಾಗ ಆಗುತ್ತೆ ಅಂದ್ರೆ ಇಟ್ ಶುಡ್ ಬಿ ಎ ಬ್ಲಾಕೇಜ್ ಆಫ್ ದಿ ಸೆಮಿನಲ್ ವೆಸಿಕಲ್ಸ್ ಅಂತ ಹೇಳ್ತಾ ಹೋಗ್ತೀವಿ. ಸೊ ಇದಕ್ಕೆ ಒಂದು ಮೆಡಿಕಲ್ ಟರ್ಮಿನಾಲಜಿನ ಕೊಡ್ತಾ ಹೋಗ್ತೀವಿ. ದಿಸ್ ಕೈಂಡ್ ಆಫ್ ಮೆಡಿಕಲ್ ಟರ್ಮಿನಾಲಜಿ ಇಸ್ ಕಾಲ್ಡ್ ಆಸ್ azospermia ಅಂತ ಕರೀತಾ ಹೋಗ್ತೀವಿ. ಓಕೆ, ಸೊ ಮೆಡಿಕಲಿ ಇಟ್ ಈಸ್ ಪ್ರೊನೌನ್ಸ್ಡ್ ಆಸ್ azospermia ಅಂತ ಕರೀತೀವಿ. ಓಕೆ, azospermia ಅಂತಕ್ಕಂಥ ಒಂದು ಕಾಯಿಲೆ ಇದೆ ಅಂತ ನಾವು ಹೇಳ್ತಾ ಹೋಗ್ತೀವಿ. ಸೊ azospermia is nothing but that absence of the sperm in the semen of the males ಅಂತ ನಾವು ಹೇಳ್ಬೋದು. ಸೊ ನೆಕ್ಸ್ಟ್ ಒಂದು ಕಾಸಸ್ ನ ಬಗ್ಗೆ ತಿಳ್ಕೊಳ್ತಾ ಹೋದ್ರೆ abnormal sperm production ಅಂತ ಹೇಳ್ಬೋದು. ಸೊ abnormal sperm production ನ ಬಗ್ಗೆ ಹೇಳ್ತಾರೆ. ಸೆಕ್ಷುವಲ್ ರಿಪ್ರೊಡಕ್ಷನ್ ನ ಒಂದು ಸ್ಪರ್ಮ್ ಸ್ಟ್ರಕ್ಚರ್ ನ ಬಗ್ಗೆ ತಿಳ್ಕೊಳ್ತಾ ಹೋಗ್ತೀವಿ. ಸೊ ಒಂದು ಸ್ಪರ್ಮ್ ಇದೆ ಅಂದ್ರೆ ಪ್ರಾಪರ್ ಹೆಡ್ ಪಾರ್ಟ್ ಅನ್ನೋದು ಇರಬೇಕು ಅಥವಾ ಟೈಲ್ ಪಾರ್ಟ್ ಅನ್ನೋದು ಕಂಪ್ಲೀಟ್ ಒಂದು ಸ್ಪರ್ಮ್ ಅಲ್ಲಿ ಇರಬೇಕು. 54 to 56 ಮೈಕ್ರಾನ್ ಲೆಂತ್ ಇರಬೇಕು ಅಂತ ನಾವು ಮೈಕ್ರೋಮೀಟರ್ ಇರಬೇಕು ಅಂತ ಹೇಳ್ತೀವಿ. ವಿಚ್ ಇಸ್ ದ ಲಾರ್ಜ್ ವಿಚ್ ಇಸ್ ದ ಕೈಂಡ್ ಆಫ್ ದಿ ವೆರಿ ಸ್ಮಾಲೆಸ್ಟ್ ಸೆಲ್ ಇನ್ ಯುವರ್ ಸಿಂಗಲ್ ಸೆಲ್ ಇನ್ ಅವರ್ ಬಾಡಿ ಅಂತ ಹೇಳ್ತೀವಿ. ನಥಿಂಗ್ ಬಟ್ ಸ್ಪರ್ಮ್ ಅಂತ ನಾವು ಹೇಳ್ತೀವಿ. ಸೊ ಈ ಒಂದು ಸ್ಪರ್ಮ್ ಅನ್ನೋದ್ರಲ್ಲಿ ಅಬ್ನಾರ್ಮಲ್ ಅನ್ನೋದು ಕ್ರಿಯೇಟ್ ಆಗುತ್ತೆ. ಇಟ್ ಪ್ರೊಡ್ಯೂಸ್ ಆಗ್ತಕ್ಕಂಥ ಟೈಮ್ ಅಲ್ಲಿ ಯಾವ ರೀತಿಯ ಅಬ್ನಾರ್ಮಲ್ ಇದೆ ಅಂದ್ರೆ ಸೊ ಒನ್ ನೆಟ್ ಬಂದು ಸೊ absence of egg ಓಕೆನಾ. ಸೊ ಒಂದು egg ಇರೋದು ಬಂದು ಸೊ absence of egg ಇಲ್ದಲೇನೆ ವಾಟ್ ಆರ್ ದ ಸ್ಪರ್ಮ್ ಅಂತ ರಿಲೀಸ್ ಆಗುತ್ತೆ. ಅಥವಾ ಒಂದು ಟೈಲ್ ಪಾರ್ಟ್ ಇರೋದು 2 ಟೈಲ್ ಪಾರ್ಟ್ ಗಳು ಇರುತ್ತೆ. ಓಕೆ, 2 ಟೈಲ್ಸ್ ಗಳು ಇರುತ್ತೆ. ಅಥವಾ ಬಾಡಿ ಅನ್ನೋದು ಇಷ್ಟೇ ರೀತಿಯಾದ ಒಂದು ಲೆಂತ್ ಅನ್ನೋದು ಇರುತ್ತೆ. ಸೊ ಅದನ್ನ ನಾವು ಅಬ್ನಾರ್ಮಲ್ ಸ್ಪರ್ಮ್ ಅಂತ ಹೇಳ್ತೀವಿ. ಪ್ರೊಡ್ಯೂಸ್ ಆಗಬೇಕಂದ್ರೆ ಸೊ ಹೆಡ್ ಪಾರ್ಟ್ ಫಾರ್ಮೇಶನ್ ಆಗಿ ಪ್ರೊಡ್ಯೂಸ್ ಆಗ್ತಾ ಇರುತ್ತೆ. ಒಂದು ಟೈಲ್ ಬಂದು 2 ಟೈಲ್ಸ್ ಗಳು ಫಾರ್ಮ್ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಓಕೆನಾ, ಸೊ ಈ ರೀತಿಯಾದ ಅಬ್ನಾರ್ಮಲ್ ಸ್ಪರ್ಮ್ ಪ್ರೊಡ್ಯೂಸ್ ಆಯ್ತು ಕೂಡ ಅಷ್ಟೇನೆ ಸೆಕ್ಷುವಲ್ ಇಂಟರ್ಕೋರ್ಸ್ ಟೈಮ್ ಅಲ್ಲಿ ಅದು ವಾಟ್ ಎವರ್ ದಟ್ ಏನಂದ್ರೆ ಫ್ಯೂಷನ್ ಏನು ಫೀಮೇಲ್ ಗ್ಯಾಮೆಟ್ಸ್ ಅಂತ ಹೇಳ್ತೀವಿ ಅದ್ರ ಜೊತೆ ಫ್ಯೂಷನ್ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಇಟ್ ಶುಡ್ ಬಿ ಎ ನಾರ್ಮಲ್ ಸ್ಪರ್ಮ್ ಆಗಿದ್ರೆ ಒಂದು ಕಂಪ್ಲೀಟ್ ನಾರ್ಮಲ್ ಸ್ಪರ್ಮ್ ಏನೊಂದು ಲೆಂತ್ ಡೈಮೆನ್ಷನ್ ಇದೆ ಅಥವಾ ಡಯಾಮೀಟರ್ ಇದೆ ಅಷ್ಟು ರೀತಿಯಾದ ಡೈಮೆನ್ಷನ್ ಮತ್ತು ಡಯಾಮೀಟರ್ ಹೊಂದಿರೋ ಮಾತ್ರ ನಾರ್ಮಲ್ ಸ್ಪರ್ಮ್ ಅಂತ ಹೇಳ್ತೀವಿ. ಆ ರೀತಿಯಾದ ನಾರ್ಮಲ್ ಸ್ಪರ್ಮ್ ಫರ್ಟಿಲೈಸೇಷನ್ ಮಾಡಿದ್ರೆ ಮಾತ್ರ ಇಟ್ ಶುಡ್ ಬಿ ಸಕ್ಸಸ್ಫುಲ್ ಫರ್ಟಿಲೈಸೇಷನ್ ಅಂತ ಕರೆಯುವಂಥದ್ದು. ಸೊ ಈ ರೀತಿಯಾದ ಯಾವುದೇ ರೀತಿಯಾದ ಅಬ್ನಾರ್ಮಲಿಟಿ ಇತ್ತು ಅಂದ್ರೆ ಅದನ್ನ ನಾವು ಕೈಂಡ್ ಆಫ್ ದಿ ಕಾಲ್ಸ್ ಫಾರ್ ದಿ ಇನ್ಫರ್ಟಿಲಿಟಿ ನೋಡ್ತೀವಿ ಅಂತ ಹೇಳ್ಬೋದು. ಇದು ಕೂಡ ಅಷ್ಟೇ. ಸೊ ಯಾವ ಒಂದು ಕಾರಣದಿಂದ ಈ ರೀತಿಯಾದ ಒಂದು 2 ಟೈಪ್ ಪಾರ್ಟಿಕಲ್ ಅಥವಾ ಅಬ್ನಾರ್ಮಲ್ ಸ್ಪರ್ಮ್ಸ್ ಆಗುತ್ತೆ ಅಂದ್ರೆ ಮೇಜರ್ ಆಗಿ ಸೊ ಸೆಕ್ಷುವಲ್ ಇಂಟರ್ಕೋರ್ಸ್ ಏನೊಂದು ಆಗ್ತಕ್ಕಂಥ ಒಂದು ಮೇಲ್ಸ್ ಅಲ್ಲಿ ಯಾವ್ದಾದ್ರು ಒಂದು ಮೇಜರ್ ಇನ್ಫೆಕ್ಷನ್ಸ್ ಇರ್ತದೆ. ಓಕೆ, ಸೊ ಯಾವ್ದಾದ್ರು ಒಂದು ಕಾಯಿಲೆ ಇನ್ಫೆಕ್ಷನ್ ಇದೆ ಆ ರೀತಿಯಾದ ಇನ್ಫೆಕ್ಷನ್ ಟೈಮ್ ಅಲ್ಲಿ ಈ ರೀತಿಯಾದ ಒಂದು ಅಬ್ನಾರ್ಮಲ್ ಸ್ಪರ್ಮ್ ಫಾರ್ಮ್ ಆಗಿ ಅದೇ ಟ್ರಾನ್ಸ್ಫರ್ ಆಗುತ್ತೆ ಸೆಕ್ಷುವಲ್ ಇಂಟರ್ಕೋರ್ಸ್ ಅಂತ ನಾವು ಹೇಳ್ತಾ ಹೌದು. ಇಟ್ ಶುಡ್ ಬಿ ಎ ಮಾಡಿ ಯಾಕಂದ್ರೆ ಮೈಲ್ಸ್ ಯಾವ್ದಾದ್ರೆ ಇನ್ಫೆಕ್ಷನ್ ಇದೆ. ಸೊ ಆ ಒಂದು ಸೆಕ್ಷುವಲ್ ಇಂಟರ್ಕೋರ್ಸ್ ಟೈಮ್ ಸಕ್ಸಸ್ಫುಲ್ ಫರ್ಟಿಲೈಸೇಷನ್ ಆಗಬೇಕು ಅಂದ್ರೆ ಮೇ ಶುಡ್ ಬಿ ಎ ಸೊ ಹೆಲ್ದಿ ಕಂಡೀಷನ್ ಅಲ್ಲಿ ಇರಬೇಕು ಅಂತ ನಾವು ಹೇಳ್ತಾ ಇದ್ರೆ ಸೊ ಆ ಒಂದು ಟೈಮ್ ಅಲ್ಲಿ ಯಾವ ರೀತಿಯಾದ ಒಂದು ಇನ್ಫರ್ಟಿಲಿಟಿ ಲೆವೆಲ್ ಕಾಲ್ ಆಗ್ತಕ್ಕಂಥ ಚಾನ್ಸಸ್ ತುಂಬಾ ಕಮ್ಮಿ ಇದೆ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್ ಇನ್ನೊಂದು ಪ್ರೋಸೆಸ್ ಬಗ್ಗೆ ಹೇಳ್ತಾರೆ ಕಾಮನ್ ಥಿಂಗ್ ಅನ್ನ ಹೇಳ್ತಾರೆ. ಸೊ ಕಾಸಸ್ ಬಗ್ಗೆ ಹೇಳ್ತಾರೆ ಇಂಪೊಟೆನ್ಸ್ ಅಂತ ಕರೀತಾರೆ.
ಸೊ ಇಟ್ ಈಸ್ ಅ ಕೈಂಡ್ ಆಫ್ ಕಾಮನ್ ಇಟ್ ಈಸ್ ನಾವು ಫಿಸಿಕಲ್ ಡಿಸಾರ್ಡರ್ ಅಂತ ಹೇಳೋದು ಅಥವಾ ಸೊ ಬಯಾಲಜಿಕಲ್ ಡಿಸಾರ್ಡರ್ ಅಂತ ನಾವು ಹೇಳಲಿಕ್ಕೆ ಆಗೋದಿಲ್ಲ. ಇಟ್ ಈಸ್ ಎ ಸೈಕೋಲಾಜಿಕಲ್ ಡಿಸಾರ್ಡರ್ ಅಂತ ಕರೀತೀವಿ. ಸೈಕೋಲಾಜಿಕಲ್ ಡಿಸಾರ್ಡರ್ ಅಂತ ಹೇಳ್ತಾ ಹೋಗ್ಬೋದು. ಫಿಸಿಕಲ್ ಇರ್ಬೋದು ಅಥವಾ ವಾಟ್ ಔಟ್ ದಟ್ ಏನೊಂದು ನಮ್ಮ ಒಂದು ಬಾಡಿ ಆರ್ಗನ್ ಅಲ್ಲಿ ಯಾವ ರೀತಿ ಅಫೆಕ್ಟ್ ಇದೆ ಸೈಕೋಲಾಜಿಕಲ್ ಡಿಸಾರ್ಡರ್ ಅಂತ ಹೇಳ್ತೀವಿ. ವಾಟ್ ಕೈಂಡ್ ಆಫ್ ಸೈಕೋಲಾಜಿಕಲ್ ಡಿಸಾರ್ಡರ್ ಅಂತ ವಾಟ್ ಇಸ್ ಮೀನ್ ಬೈ ಇಂಪಾರ್ಟೆನ್ಸ್ ಅಂತ ಹೇಳ್ತಾರೆ. ದೇರ್ ಇಸ್ ಅ ಕಂಡೀಷನ್ ವೇರ್ ದ ಮ್ಯಾನ್ ಈಸ್ ಅನೇಬಲ್ ಟು ಮೇಂಟೈನ್ ದ ಸ್ಟ್ರಕ್ಚರ್ ಆಫ್ ದಿ ಅಥವಾ ಎರೆಕ್ಷನ್ ಆಫ್ ದಿ ಪೆನಿಸ್. ಓಕೆ, ಇನ್ನೊಂದು ಎರೆಕ್ಷನ್ ಆಫ್ unable to maintain erection of penis ಅಂತ ಹೇಳ್ಬೋದು. ಸೊ penis is nothing but that male reproductive organ ಅಂತ ಹೇಳ್ತೀವಿ. ಸೊ ಈ ಒಂದು penis ಅನ್ನೋದು ಸೊ ಏನೊಂದು ಎರೆಕ್ಷನ್ ಮೇಂಟೈನ್ ಮಾಡ್ಲಿಕ್ಕೆ ಆಗಿಲ್ಲ ಅಂತ ಚಾನ್ಸ್ ಅಲ್ಲ ನಾವು ಇಂಪಾರ್ಟೆನ್ಸ್ ಅಂತ ಹೇಳ್ತೀವಿ. ಬಟ್ ಇಟ್ ಇಸ್ ನಾಟ್ ಎ ಫಿಸಿಕಲ್ ಡಿಸಾರ್ಡರ್ ಅಥವಾ ಫಿಸಿಯಾಲಜಿಕಲ್ ಡಿಸಾರ್ಡರ್ ಅಂತ ನಾವು ಹೇಳ್ತಾರಲ್ಲ, ಇಟ್ ಇಸ್ ಎ ಕೈಂಡ್ ಆಫ್ ಸೈಕಾಲಜಿಕಲ್ ಡಿಸಾರ್ಡರ್. ಒಬ್ಬ ಮನುಷ್ಯನ ಒಂದು ಸೈಕಾಲಜಿ ಏನಿದೆ ಅಥವಾ ಅವನ ಒಂದು ಮೈಂಡ್ ಸೆಟ್ ಏನಿದೆ ಆ ಒಂದು ಡಿಪೆಂಡೆಂಟ್ ಆಗಿ ಇದೊಂದು ಇನ್ಫರ್ಟಿಲಿಟಿ ಲೆವೆಲ್ಗೆ ಒಂದು ಕಾಸ್ ಅಂತ ನಾವು ಹೇಳ್ತಾ ಹೋಗ್ತೀವಿ. ಮೇಜರ್ ಆಗಿ ಸೊ ಈ ರೀತಿಯಾದ ಒಂದು ಇಂಪಾರ್ಟೆನ್ಸ್ ನಾವು ಮೇಜರ್ ಆಗಿ ಈಗ ಒಂದು ಪ್ರೆಸೆಂಟ್ ಏನ್ ನೋಡ್ತೇವೆ, ಯಾಕೆಂದ್ರೆ ವರ್ಕ್ ಪ್ರೆಷರ್ ಅಂತ ಹೇಳ್ಬೋದು. ಸೊ ಮನುಷ್ಯನಿಗೆ ಏನೊಂದು ವರ್ಕ್ ಪ್ರೆಷರ್ ಏನಿದೆ ಸೊ ಆ ಒಂದು ವರ್ಕ್ ನ ಬಗ್ಗೆ ಅಥವಾ ಒಂದು ಪ್ರೆಷರ್ ನ ಬಗ್ಗೆ ಯೋಚನೆ ಮಾಡ್ಕೊಳ್ತಾ ಹೋಗ್ತಾರೆ ಸೈಕಾಲಜಿಕಲ್. ಸೊ ಆ ಒಂದು ಟೈಮ್ ಸೆಕ್ಷುವಲ್ ಇಂಟರ್ಕೋರ್ಸ್ ಅಂದ್ರೆ ದೇರ್ ಇಸ್ ಚಾನ್ಸ್ ಆಫ್ ದಿ ಇಂಪಾರ್ಟೆನ್ಸ್ ಅಂತ ನಾವು ಹೇಳ್ತಾ ಹೋಗ್ಬೋದು. Okay, so these are the kind of the causes for the infertility among the males ಮತ್ತೆ ಫೀಮೇಲ್ಸ್ ಅಂತ ಹೇಳ್ತೀವಿ. ಸೊ ಇದೆಲ್ಲ ಪ್ರೊಸೆಸ್ ಆಗಬೇಕು ಅಂದ್ರೆ ಪ್ರೆಸೆಂಟ್ ಡೇ ಏನಾಗ್ತಿದೆ ಅಂದ್ರೆ ನಾವು ಬದುಕ್ತಕ್ಕಂಥ ಎನ್ವೈರನ್ಮೆಂಟಲ್ ಕಂಡೀಷನ್ ಇರ್ಬೋದು, ನಾವು ತಿಂತಕ್ಕಂಥ ಆಹಾರ ಇರ್ಬೋದು ಅಥವಾ ಪ್ರಾಪರ್ ಯೂಸೇಜ್ ಆಫ್ ದಿ ಫುಡ್ ಅಥವಾ ಲಿವಿಂಗ್ ಎನ್ವೈರನ್ಮೆಂಟ್ ಇರ್ಬೋದು ಅಥವಾ ಎವರ್ ಚೇಂಜಿಂಗ್ ಎನ್ವೈರನ್ಮೆಂಟಲ್ ಕಂಡೀಷನ್ ಇರ್ಬೋದು. ಸೊ ಅದೆಲ್ಲದೂ ಕೂಡ ಅಷ್ಟೇ ಇನ್ಫರ್ಟಿಲಿಟಿ ಲೆವೆಲ್ಗೆ ಮೇಜರ್ ರೀಸನ್ ಆಗಿರುತ್ತೆ ಅಂತ ನಾವು ಹೇಳ್ತಾ ಹೋಗ್ಬೋದು. ಸೊ ದಿಸ್ ಇಸ್ ಅಬೌಟ್ ದ ಕ್ಲಾಸ್ ಆಫ್ ದಿ infertility among the males and now females ಅಂತ ನಾವು ಹೇಳ್ತಾ ಇದ್ದೀವಿ. ಇದು ಕೂಡ ಒಂದು ಪಾರ್ಟ್ ಆಫ್ ದಿ ರಿಪ್ರೊಡಕ್ಟಿವ್ ಹೆಲ್ತ್ ಅಂತ ನಾವು ಹೇಳ್ತಾ ಇದ್ದೀವಿ. ಸೊ ದೇರ್ ಇಸ್ ಅ ಚಾನ್ಸಸ್ ಆಫ್ ಆಸ್ಕಿಂಗ್ ದಿ 3 marks. ಸೊ 3 marks ಗೆ ಅಥವಾ 2 marks ಗೆ ಜಸ್ಟ್ causes of infertility among the males ಅಂತ ಅಥವಾ females ಅಂತ ಸಪರೇಟ್ ಆಗಿ ಹೇಳ್ತಾರೆ. 3 marks ಗೆ ಸೊ briefly explain about infertility and the cause of infertility among the males and females ಅಂತ ಹೇಳ್ತಕ್ಕಂಥ ಚಾನ್ಸಸ್ ಇದೆ ಅಂತ ನಾವು ಹೇಳ್ತೀವಿ.